ಅಲ್ಲಿ ಪಂದ್ಯಾಟ ಬದಲಾವಣ ದಿನದ ಮುಂದಿನ ವಿದ್ಯಮಾನ ಚಾಟಿ ಮತ್ತು ರಾಜು ಮಾಟ್ಪಾಡಿ. ಧನ್ಯವಾದಗಳು ಸುಹಾಸ್ ಚಿತ್ರದುರ್ಗ ಅವರೇ. ಚಾಲೆಂಜರ್ಸ್ ಕೋಲಾರದ ಪರವಾಗಿ ಹರಿ ಈ ಒಂದು ಪಂದ್ಯದ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು. ಫೈನಲ್ ಎಂಟ್ರಿಯನ್ನ ದಾಖಲಿಸಿದಂತ ಚಾಲೆಂಜರ್ಸ್ ಕೋಲಾರ ತಂಡಕ್ಕೆ ನೇತಾಜಿ ಕ್ರೀಡಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಈ ಟೂರ್ನಮೆಂಟ್ ಉದ್ದಕ್ಕೂ ಪ್ರಕೃತಿ ಚಿಂತಾಮಣಿ ಒಂದು ತಂಡ ಹೋರಾಟದ ಒಂದು ರೇಸ್ನಲ್ಲಿರ್ತಕ್ಕಂಥ ಒಂದು ಬಲಿಷ್ಠ ತಂಡವಾಗಿತ್ತು. ಆದ್ರೆ ಕೆಲವೊಂದು ಲೆಕ್ಕಾಚಾರದಲ್ಲಿ ಕೈ ತಪ್ಪಿ ಹೋಗಿದಂತ ಪಂದ್ಯಾಟದಲ್ಲಿ ಅಲ್ಲಿ ಪ್ರಕೃತಿ ಚಿಂತಾಮಣಿಯ ತಂಡ ಈ ಟೂರ್ನಮೆಂಟಿನ ನಿರ್ಗಮಿಸ್ತಾ ಇದೆ. ಈ ಸೋಲು ಗೆಲುವಿನ ಸೋಪಾನ ಅಂತೆ. ಆ ನಿಟ್ಟಲ್ಲಿ ಪ್ರಕೃತಿ ಚಿಂತಾಮಣಿಗೆ ಈ ಟೂರ್ನಮೆಂಟಿನ ಪರವಾಗಿ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಗೆಲುವು ನಿಮ್ಮದಾಗ್ಲಿ ಅನ್ನೋದಾಗಿ ತಿಳಿಸ್ತಾ ಸೆಕೆಂಡ್ ಸೆಮಿಫೈನಲ್ ಉಪಾಂತ್ಯ ಪಂದ್ಯ ಕ್ಷಣಗಳ ಆರಂಭವನ್ನು ಕಾಣ್ತಾ ಇದೆ. ಭಾರ್ಗವ ಡಿಪೆಂಡರ್ಸ್ ಕೋಲಾಗುರ್ಕಿ ವರ್ಸಸ್ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ನ ತಂಡ ಸೆಕೆಂಡ್ ಸೆಮಿಫೈನಲ್ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಅದ್ಯಾವ ತಂಡ ಜಯವನ್ನು ದಾಖಲಿಸಿ ಫೈನಲ್ ಚಾಲೆಂಜರ್ಸ್ ಕೋಲಾರವನ್ನು ಎದುರಿಸ್ತಾ ನೋಡಬೇಕಾಗಿದೆ. ಬಹಳಷ್ಟು ಅದ್ದೂರಿಯ ಟೂರ್ನಮೆಂಟ್ ಅನ್ನು ವೀಕ್ಷಿಸಿದಂತ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತ ಬಯಸ್ತಾ ಇದ್ದೇವೆ. 20 ತಂಡಗಳು ಆಡಿದಂತ ಈ ಒಂದು ಪಂದ್ಯಾಕೂಟದಲ್ಲಿ ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಯಾಕಂತ ಹೇಳಿದ್ರೆ ನಾವು ಮೊದಲೇ ತಿಳಿಸಿದ್ದೇವೆ 9:30 ಗಂಟೆ ಸರಿಯಾಗಿ ಈ ಒಂದು ಸಮಾರಂಭ. ಇವಾಗಲೇ ವೇದಿಕೆಯಲ್ಲಿ ಬಹಳಷ್ಟು ಗಣ್ಯಾತಿ ಗಣ್ಯರು ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ 4 ತಂಡಗಳು ಕ್ವಾರ್ಟರ್ ಫೈನಲ್ ರೇಸ್ ನಲ್ಲಿತ್ತು. ಫ್ರೆಂಡ್ಸ್ ಬಾಗೇಪಲ್ಲಿ, ಚಾಲೆಂಜರ್ಸ್ ಕೋಲಾರ್, ನವಭಾರತ, ಭಾರ್ಗವ ಡಿಪೆಂಡರ್ಸ್, ಸನ್ನಿ, ಪ್ರಕೃತಿ, ನೇತಾಜಿ ಮತ್ತು ಗೋಲ್ಡನ್ ಟೈಗರ್ಸಿನ ತಂಡ. ಇದರಲ್ಲಿ ಒಂದು ತಂಡ ಇವಾಗಲೇ ಚಾಲೆಂಜರ್ಸ್ ಕೋಲಾರ ಎಂಟರ್ ದ ಫೈನಲ್. ಸರಿ, ಪಂದ್ಯಾಟ ಆರಂಭ. ಅಂಪೈರ್ಸ್ ಒಂದು ನಿಮಿಷ. ಅಂಪೈರ್ಸ್ ಎರಡೂ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲ ಮತ್ತೆ ಇದಾರ? ಹೌದು, ಮತ್ತೆ ಅದಾಯ್ತು ಇದಾಯ್ತು ಚರ್ಚೆ ಮಾಡುವಂತಿಲ್ಲ. ಆದ್ರಿಂದ ನಿಮ್ಮಲ್ಲಿ ತಿಳಿಸ್ತಾ ಇದ್ದೇವೆ. ಸರಿ, ಕೌಂಟ್ ಡೌನ್ ಸೆಕೆಂಡ್ ಸೆಮಿಫೈನಲ್. ಮೊದಲ ಚೆಂಡು ವೈಟ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಹಗಲು ರಾತ್ರಿಯ ಪಂದ್ಯಾಕೂಟ ನೇತಾಜಿ ಕ್ರಿಕೆಟರ್ಸ್ ಆಶ್ರಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಐತಿಹಾಸಿಕ ದಾಖಲೆ. ಇದು ಸುವರ್ಣ ಅಕ್ಷರದಲ್ಲಿ ಬರೆಯುವಂತಹ ಪಂದ್ಯಾಕೂಟವಾಗಿ ಈ ಪಂದ್ಯ ಸಾಗುತ್ತೆ. ಈ ಭಾಗದಲ್ಲಿ ನಾವು ಕಂಡ ಹಾಗೆ ಮೊಟ್ಟ ಮೊದಲ ಬಾರಿಗೆ ಶ್ರೀನಿವಾಸಪುರದ ಒಂದು ಪಂದ್ಯಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನಡೆಸಿದ್ರು MKS ರೂಪದಲ್ಲಿ. ಇಲ್ಲಿ ರಿವ್ಯೂ ಇದೆ ನೋಡಿ ವೈಟ್ ಬಾಲ್ಗಾಗಿ. ಅದೇ ಒಂದು ತೀರ್ಮಾನ ಹೊರಬೀಳುತ್ತೆ, ಕಾದು ನೋಡಬೇಕಾಗಿದೆ. ಈ ಒಂದು ಟೂರ್ನಮೆಂಟ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಮಹನೀಯರಿಗೆ ಈ ಟೂರ್ನಮೆಂಟಿನ ಪರವಾಗಿ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಂಥರ ಚೆನ್ನಾಗಿದೆ. ಈ ಟೂರ್ನಮೆಂಟ್ಗೆ ಸಹಕಾರ ಕೊಟ್ಟಂತವರು ಅವರೆಲ್ಲರನ್ನ ಕೂಡ ನೆನಪಿಸುವಂತಹ ಹಂತ. ಶೇಷಾದ್ರಿ ಅಣ್ಣನವರು, ಅನಿಲ್ ಅವರು, ಸುಪ್ರಿಯಾ, ಶ್ರೀನಿವಾಸ್ ಅವರು, ಉದಯ್ ಅವರು, ರಮೇಶ್ ಅವರು, ಶ್ರೀನಿವಾಸ್ ಮೂರ್ತಿ, ರಾಘವ್ ಇವರೆಲ್ಲರ ಒಂದು
ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಸಾಂಗವಾಗಿ ಸರಾಗವಾಗಿ ಅತ್ಯುತ್ತಮ ಪಂದ್ಯಾಟವನ್ನು ಕಾಣ್ತಾ ಇದೆ. ಫೇರ್ ಡೆಲಿವರಿಯಾ? ಎಸ್, ಗುಡ್ ಬಾಲ್. ಡಾಟ್ ಬಾಲ್ ಸೇರ್ಪಾಡೆ. ರಿವರ್ಸ್ ಶಾಟ್ ಪರ್ಫೆಕ್ಟ್ ಆಗಿ ಕಲೆಕ್ಟ್ ಅನ್ನ ಮಾಡಿದ್ರಿ ಬಾರಿ. ರಿವರ್ಸ್ ಶಾಟ್ ಸಿಕ್ಸರ್. ಒಂದು ರೀತಿಯ ಶಾಟ್ ಆಗಿ ಬಿದ್ದ ಚೆಂಡು. ಅತ್ಯುತ್ತಮ ರಿವರ್ಸ್ ಶಾಟ್ ಅನ್ನು ದಾಖಲಿಸಿದ್ರು. ತಂಡದ ಮೊತ್ತದಲ್ಲಿ ಎರಡನೇ ಚೆಂಡಿಗೆ ಸಿಕ್ಸರ್ ಬರ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಹೊರಗಡೆ ಒಂದು ರೀತಿಯ ಲೆಕ್ಕಾಚಾರ, ಒಂದೆಡೆ ಗ್ರೌಂಡ್ ನಲ್ಲಿ ಲೆಕ್ಕಾಚಾರ, ಇದೆಲ್ಲ ಕ್ರಿಕೆಟ್ ನಲ್ಲಿ ಸರ್ವೇ ಸಾಮಾನ್ಯ. ಆದ್ರಿಂದ ಆ ತಂಡ ಗೆಲ್ಲುತ್ತೆ, ಈ ತಂಡ ಸೋಲುತ್ತೆ ಅನ್ನೋದು ಶತ ಮೂರ್ಖತರವಾಗುತ್ತೆ ಮೊದಲಿಂದ ತಿಳಿಸ್ತಾ ಇದ್ದಾವೆ. ಈ ಬಾರಿ ಎಸ್ ಅಂತ ಚೆಂಡು, ಆ ನಿಟ್ಟಲ್ಲಿ ಡಾಟ್ ಬಾಲ್. ಡಾಟ್ ಬಾಲಿನ ಸೇರ್ಪಡೆ. 6ಕ್ಕೆ ನೋ ಲಾಸ್. ಗೋಲ್ಡನ್ ಟೈಗರ್ಸ್ KGF. ಮತ್ತೆ ಬೀಸುವ ಪ್ರಯತ್ನಗಳು. ಉತ್ತಮವಾದ ಡೈವಿಂಗ್ ಮುಖಾಂತರವಾಗಿ ಕ್ಷೇತ್ರ ರಕ್ಷಣೆ ಮಾಡಿದ್ರು ಮಹೇಶನ ಮುಖಾಂತರವಾಗಿ. ಈ ಮೈದಾನಕ್ಕೆ ಹೊಂದಿಕೊಂಡಂತ ಆಟಗಾರರೆಲ್ಲ ಬಹಳಷ್ಟು ಪರ್ಫೆಕ್ಟ್ ಆಗಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ತಂಡಕ್ಕೆ ಆಸರೆಯಾದ್ರು. ಕೆಲವೊಂದು ತಂಡದ ಲೆಕ್ಕಾಚಾರವೇ ಜಾಸ್ತಿ ಕಮ್ಮಿ ಮುಖಾಂತರವಾಗಿ ಪಂದ್ಯಾಟವನ್ನು ಕಳ್ಕೊಂಡ್ರು. ಇದೆಲ್ಲವೂ ಕೂಡ ನೇತಾಜಿ ಟ್ರೋಫಿಯಲ್ಲಿ ಸಾಗ್ತಾ ಇದೆ. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಪ್ರವೀಣ ಎಸೆದ ಚೆಂಡು, ಹೈ ಶಾಟ್. ಈ ಬಾರಿ ಮಿಡ್ ವಿಕೆಟ್ ನಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಿಕೆ. 1, 2, 3 ಓಟದ ಸೇರ್ಪಡೆಯೂ ಕೂಡ. 3 runs added. ಶಾಂತ ಚಿತ್ತ ಪ್ರೇಕ್ಷಕರಿಗೆಲ್ಲ ಈ ಟೂರ್ನಮೆಂಟಿನ ಪರವಾಗಿ ಆಧಾರದ ಆದರಣೀಯ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾವೆ. ಗೌನಿಪಲ್ಲಿಯ ಒಂದು ಹೃದಯ ಭಾಗದಲ್ಲಿ ನಡೆತಕ್ಕಂಥ ಒಂದು ಪಂದ್ಯಾಕೂಟ. ಸಾವಿರಾರು ಮಂದಿ ಪ್ರೇಕ್ಷಕರು ಈ ಟೂರ್ನಮೆಂಟಿನ ವೀಕ್ಷಕ ಮಾಡ್ತಕ್ಕಂಥ S7 ಸ್ಪೋರ್ಟ್ಸಿನ ಒಂದು ತಂಡ. ಶಾಮೀರ್ ಹಸಿ ಅವರು ಬಹಳಷ್ಟು ವರ್ಷಗಳಿಂದಲೂ ಕೂಡ ಕ್ರೀಡಾ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು. ಈ ಭಾಗದ ಒಂದು ಸೀನಿಯರ್ ಪ್ಲೇಯರ್ ಆಗಿ ಗುರುತಿಸಲ್ಪಟ್ಟು ಬಹಳಷ್ಟು ಮಂದಿ ಯುವ ಆಟಗಾರರನ್ನ ಪ್ರತಿಯೊಂದು ತಂಡದಲ್ಲಿ ಭಾಗವಹಿಕೆಯನ್ನು ಕಂಡುಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಹಿರಿಯ ಆಟಗಾರರು ಕೂಡ, S7 ಸ್ಪೋರ್ಟ್ಸಿನ ಮಾಲಕರು ಕೂಡ. ಆ ನಿಟ್ಟಲ್ಲಿ ಇದು ಕೂಡ ರಾಜ್ಯದ ಮಟ್ಟದ ಪಂದ್ಯಕ್ಕೆ ಸರಿ ಸಮಾನವಾಗಿ ತಕ್ಕಡೆಯಲ್ಲಿ ತೂಕಿದ್ರೆ ಈ ಒಂದು ಪಂದ್ಯಕೂಟ ಸರಿ ಸಮಾನವಾಗಿ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗುತ್ತೆ. 10 for no loss. 1 ಓವರ್ಗಳ ಮುಕ್ತಾಯದಲ್ಲಿ ಭಾರ್ಗವ ಡಿಪೆಂಡರ್ಸ್ won the toss, elected to field first. ಚಲನಚಿತ್ರೋದ್ಯಮದಲ್ಲಿ ಒಂದು KGF ಫಿಲ್ಮ್ ಒಂದು ಬಹಳಷ್ಟು ಕೋಟಿ ಬಾಚಿದಂತ ಒಂದು ತಂಡ, ಒಂದು ಚಲನಚಿತ್ರ ನಟರು ಕೂಡ ಯಶ್ ಮುಖಾಂತರವಾಗಿ ಆ ಭಾಗದ ಒಂದು ತಂಡ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿ ಬಂದದ್ದೇ ಅದು ಪ್ರದೇಶ KGF. ಈ ಬಾರಿ ಮೈಟಿ ಕೃಷ್ಣ ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ, ಎಕ್ಸ್ಟ್ರಾ ಸೋಟಲ್ಲಿ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಲ್ಲಿ ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ, ಗಮನಿಸಿಕೊಳ್ಳಿ. ನೀವು ಬೇಕಾದ್ರೆ ರಿವ್ಯೂ ಪಡ್ಕೊಳ್ಬಹುದು. ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ರೆ ಗಮನಿಸಿಕೊಳ್ಳಿ. ತೀರ್ಮಾನ ಹೊರಬೀಳುತ್ತೆ, ನೋಡಬೇಕಾಗಿದೆ. ಶುಕ್ರವಾರ ಆರಂಭವನ್ನ ಕಂಡಿರ್ತಕ್ಕಂಥ ಈ ಒಂದು ನೇತಾಜಿ ಕ್ರಿಕೆಟರ್ಸ್ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಮೇನ್ ಬ್ಯಾನರ್
ಮುಖಾಂತರವಾಗಿ ಬೌಲಿಂಗ್ ಎಂಡ್ ಅನ್ನ ಬಳಕೆ ಮಾಡ್ತಾ ಇದ್ದೇವೆ ನೇತಾಜಿ ಕ್ರೀಡಾಸಿನ ಒಂದು ತಂಡ. ಅಂಪೈರ್ ಡಿಸಿಷನ್ ಇದು ಗುಡ್ ಬಾಲ್. ಅಯ್ಯೋ, ಗುಡ್ ಬಾಲ್. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ ಚಾಲ್ತಿ 2ನೇ ಓವರ್ಗಾಗಿ 10ಕ್ಕೆ ನೋ ಲಾಸ್. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಪಂದ್ಯಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ ಅಂಕಣ ಭಾಗದಲ್ಲಿ. ಮತ್ತೆ ಕೃಷ್ಣ ಎಸ್ ಅಂತ ಚೆಂಡು. ರೈಸಿಂಗ್ ಡೆಲಿವರಿ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಫಾರ್ ನೋ ಲಾಸ್. ಇದರ ಮಧ್ಯೆ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಆ ನಿಟ್ಟಲ್ಲಿ 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಸತತ ಡಾಟ್ ಬಾಲಿನ ಸೇರ್ಪಡೆ. ವಾಟ್ ಎ ಡೆಲಿವರಿ. ಸುಂದರತೆ ಚೆಂಡು. ಯಶಸ್ವಿ ಓವರ್ ಅನ್ನ ಮೈಟಿ ಕೃಷ್ಣ ಮುಕ್ತಾಯಗೊಳಿಸಿದ್ರು. 2 ಓವರ್ಗಳಲ್ಲಿ 10ಕ್ಕೆ ನೋ ಲಾಸ್. ಗೋಲ್ಡನ್ ಟೈಗರ್ಸ್ KGF ಮತ್ತು ಭಾರ್ಗವ ಡಿಪೆಂಡರ್ ಸೆಕೆಂಡ್ ಸೆಮಿಫೈನಲ್ ಆಡ್ತಾ ಇದೆ ಅಂಕಣ ಭಾಗದಲ್ಲಿ ನೇತಾಜಿ ಟ್ರೋಫಿಗಾಗಿ. ದೀನಾ ಮತ್ತು ಕಿರಣ್ ಅಂಕಣ ಭಾಗದಲ್ಲಿ. 20 ತಂಡಗಳು ಆಡಿದಂತ ಒಂದು ಯಶಸ್ವಿ ಪಂದ್ಯಾಕೂಟ ಹಗಲು ರಾತ್ರಿಯಾಗಿ 3 ದಿನಗಳ ಕಾಲದ ಈ ಒಂದು ಮೈದಾನವನ್ನ ಕಂಡಿರ್ತಕ್ಕಂಥ ಅನುಭವಿಗಳ ತಂಡ. ಆ ನಿಟ್ಟಲ್ಲಿ ಚಾಲೆಂಜರ್ಸ್ ಕೋಲಾರ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಇಲ್ಲಿ 3ನೇ ಓವರ್ಗಾಗಿ 16 ಪರಿಚಯ ಮಾಡ್ತಾ ನೋಡಬೇಕಾಗಿದೆ. 6 ಓವರ್ಸ್ ಮ್ಯಾಚ್, ಸೆಕೆಂಡ್ ಸೆಮಿಫೈನಲ್. ಇದಾದ ಬಳಿಕ ಗ್ರ್ಯಾಂಡ್ ಫಿನಾಲೆ ಅಂಕಣ ಒಳಭಾಗದಲ್ಲಿ. ಮತ್ತೆ ಪಂದ್ಯ ಮುಂದುವರಿಸಿಕೊಳ್ಳಿ. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಪಂದ್ಯ ರಾತ್ರಿಯಾಗಿ ನಡ್ತಕ್ಕಂಥ ಈ ಒಂದು ಭಾಗದ ಜನಪ್ರಿಯ ತಂಡ ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿ ಒಂದು 2 ಸೀಸನ್ ಅನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡಂತೂ ಬಂದಂತ ಒಂದು ಸಂಸ್ಥೆಯಾಗಿ ಗುರುತಿಸಲ್ಪಡ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿಯಾಗಿ ಈ ಪಂದ್ಯಾಟವನ್ನು ನಡೆಸ್ತಾ ಇದೆ ಕೂಡ. ಇನಾಯತ್ ಮತ್ತು ಅನುಭವಿ ನಿರ್ಣಾಯಕರಾಗಿರ್ತಕ್ಕಂಥ ಡ್ಯಾನ್ಸಿಂಗ್ ಅಂಪೈರ್ ಇವೆ. ಒಡಿಶಾ ಸಂತು ಅಫಿಷಿಯಲ್ ಅಂಪೈರ್ ಗ್ರೌಂಡ್ ಒಳಭಾಗದಲ್ಲಿ ಇದ್ದಾರೆ. ಜ್ಯೋತಿ ಸೌಂಡ್ಸ್ ಈ ಟೂರ್ನಮೆಂಟಿನ ಅತ್ಯುತ್ತಮ ಸೌಂಡ್ ಸಿಸ್ಟಮ್ ಅನ್ನು ನಡೆಸಿಕೊಟ್ರು. ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮಿತ್ರರಿಗೆ ನಮ್ಮ ಟೂರ್ನಮೆಂಟಿನ ಪರವಾಗಿ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಕ್ಷೇತ್ರಕ್ಷಣೆ ಬದಲಾವಣೆ. ಸೆಕೆಂಡ್ ಸೆಮಿಫೈನಲ್ ಕೂಡ. ಉತ್ತಮತೆಯನ್ನು ಹೊಡೆತ ಕವರ್ಸ್ ನಲ್ಲಿ ಬಹಳ ಉತ್ತಮತೆಯನ್ನು ಹೊಡೆತವನ್ನು ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಸಂಭಾವ್ಯ ಬೌಂಡ್ರಿಯನ್ನು ಅಡ್ಡಾಯಿಸಿದ್ದಾರೆ. ಆ ನಿಟ್ಟಲ್ಲಿ ಅತ್ಯುತ್ತಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಇಲ್ಲಿ ಸಾಗ್ತಾ ಇದೆ ಅಂಕಣ ಭಾಗದಲ್ಲಿ. ತಂಡದ ಮೊತ್ತ 7 ಓಟದ ಸೇರ್ಪಡೆ.
ಸ್ವಲ್ಪ ಮಟ್ಟಿಗೆ ಸಮಾಲೋಚನೆ ಸಾಗ್ತಾ ಇದೆ ಅಂಕಣ ಭಾಗದಲ್ಲಿ. ಭಾರ್ಗವ ಡಿಪೆಂಡರ್ಸಿನ ಪರವಾಗಿ. ಕಿರಣ್ ಮತ್ತು ದಿನಾ ಅಂಕಣ ಒಳಭಾಗವನ್ನು ಕಾಣ್ತಾ ಇದ್ದಾರೆ. ಮತ್ತೆ ಕಿರಣ್ ಕ್ವಾರ್ಟರ್ ಫೈನಲ್ ನ ಹೀರೋ ಅತ್ಯುತ್ತಮ ಆಟವನ್ನು ಆಡಿದ್ರು. ಸ್ವಲ್ಪ ಮಟ್ಟಿಗೆ ಆಮೆಗತೆ ಕ್ಷೇತ್ರ ರನ್ಔಟ್ ಮಾಡೋ ಅವಕಾಶ ಇದೆ ಈ ಬಾರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಥ್ರೋ ಅನ್ನ ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿದ್ರು. ಆದ್ರೆ ಕಿರಣ್ ಇಲ್ಲಿ ರೀಚ್ ಆಗ್ತಾ ಇಲ್ಲ. ₹1,11,111 ಒಂದು ಮೊದಲ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇರ್ತಕ್ಕಂಥ ನೇತಾಜಿ ಟ್ರೋಫಿ ರನ್ನರ್ಸ್ ಅಪ್ ಪ್ರಶಸ್ತಿಗಾಗಿ ಕ್ಯಾಶ್ ಪ್ರೈಸ್ 77,777. ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಎಬಿಡಿ ರಾಮ್ ಕೆಜಿಎಫ್ ಗೋಲ್ಡನ್ ಟೈಗರ್ಸಿನ ಪರವಾಗಿ. ಯುವ ಆಟಗಾರ, ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಯುವ ಆಟಗಾರ. ಈ ರೀತಿಯ ಒಂದು IPL ಮಾದರಿ ನಂತರ ಪಂದ್ಯಾಟಗಳೆಲ್ಲ ಯುವಕರ ಪಡೆಯೇ ಸ್ವಲ್ಪ ಮಟ್ಟಿಗೆ ಹಿರಿಯರ ಜೊತೆ ಆಟವನ್ನು ಆಡ್ತಾ ಇದೆ. ರಾಮ್ಗೆ ಓಟ್ಗಳು ಬರ್ತಾ ಇಲ್ಲ. ನೆಟ್ಟಲ್ಲಿ ಡಾಟ್ ಬಾಲ್. ವಿಕೆಟ್ ಅನ್ನು ಆವರಿಸಿಕೊಂಡು ಹೊಡೆಯ ಪ್ರಯತ್ನ. ಇವಾಗ ಡಾಟ್ ಬಾಲ್ ಸಮೇತವಾಗಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ಳಬೇಕಾಗಿದೆ. ಸೆಕೆಂಡ್ ಸೆಮಿಫೈನಲ್ ಕೂಡ ಉಪಾಂತ್ಯ ಪಂದ್ಯ. ಫೈನಲ್ ಟಿಕೆಟ್ಗಾಗಿ 2 ಅತ್ಯುತ್ತಮ ತಂಡ ಈ ರೇಸ್ ನಲ್ಲಿ ಭಾಗವಹಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ವಿನೋದ್ ಎಸ್ಗಾರಿ ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕವರ್ಸ್ ನಲ್ಲಿ ಬಹಳ ಉತ್ತಮ ಒಂದು ಹೊಡೆತ ಟ್ರಾವೆಲ್ ಆಗ್ತಾ ಇಲ್ಲ. ಇಲ್ಲಿ ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಣೆ ಮಾಡುವ ಬರದಲ್ಲಿ ಇದು ಬೌಂಡ್ರಿ ಎನ್ನುವ ಸೂಚನೆಯನ್ನ ರವಾನೆ ಮಾಡತಕ್ಕಂತ ಈ ಹೊಡೆತ ಬೌಂಡ್ರಿ ಸೇರ್ಪಡೆ. 4 ಓಟದ ಸೇರ್ಪಡೆ. 2.4 ಚೆಂಡುಗಳ ಮುಕ್ತಾಯದ ಬಳಿಕ 17ಕ್ಕೆ 1. 17 for loss of one important wicket. ಅಂತಿಮ 2 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಇದೆ. ನೀರ್ ಬೇಕಾದ್ರೆ ತಗೊಂಡೋಗಿ, ಎಕ್ಸ್ಟ್ರಾ ಪ್ಲೇಯರ್ಸ್ ನೀರ್ ತಗೊಂಡೋಗಿ.
ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ವಿನೋದ್ ಈ ತನ್ಮಧ್ಯೆ ಬೀಸುವ ಪ್ರಯತ್ನ, ತನ್ಮೂಲಕ ಬಿಗ್ 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 ಧನಾಧನ್ ಸಿಕ್ಸರ್ ಷಟ್ಕ. ಆ ರೋಟಗಳು ರಾಮ್ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. 3 ಎಸೆಗಳ ಮುಂದೆ 10 ಓಟವನ್ನು ದಾಖಲಿಸಿದಂತ ರಾಮ್ ಇಲ್ಲಿ 23ಕ್ಕೆ 1. ಗೋಲ್ಡನ್ ಟೈಗರ್ಸ್ KGF ನ ತಂಡ 6 ಓವರ್ಗಳ ಪಂದ್ಯ. ಅಂತಿಮ ಚೆಂಡು 3ನೇ ಓವರ್ ಚಾಲ್ತಿಯಲ್ಲಿ. ಉತ್ತಮ ರೀತಿಯ ಒಂದು ಹೊಡೆತ, ಕವರ್ಸ್ ಅಲ್ಲಿ ದಬ್ಬಿದ್ರು, ಒಂದು ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. 2ನೇ ಓವರ್ ಪ್ರಯತ್ನ, ಉತ್ತಮ ರೀತಿಯ ಒಂದು ಥ್ರೋ ಅನ್ನ ಸ್ಟ್ರೈಕ್ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ಓಟವನ್ನು ದಾಖಲಿಸಿದ್ರು ರಾಮ್. ತನ್ಮೂಲಕವಾಗಿ 25 ಓಟವನ್ನು ದಾಖಲಿಸ್ತಾ ಇದೆ. ಎಂಡ್ ಆಫ್ 3 overs 25 for 1. ಕಾಲು ಶತಕವನ್ನು ಪೂರೈಸ್ತಾ ಇದೆ ದೀನಾ ಮತ್ತು ABD ರಾಮ್ ಅಂಕಣ ಭಾಗದಲ್ಲಿ. ಬಂಗಾರಪೇಟೆ ಕ್ರೀಡಾಂಗಣದಲ್ಲಿ 92ರ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನ ಕಟ್ಟಿದಂತ ABD ರಾಮ್ ಇಲ್ಲಿ ಅದ್ಯಾವ ರೀತಿಯ ಆಟವನ್ನು ಮುಂದಿನ ಹಂತದಲ್ಲಿ ದಾಖಲಿಸ ನೋಡಬೇಕಾಗಿದೆ. ಸೆಕೆಂಡ್ ಸೆಮಿಫೈನಲ್ ಕೂಡ. ಎರಡು ತಂಡದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿ ಎನ್ನುವುದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಈ ಭಾಗದ ಜನಪ್ರಿಯ ಆಟಗಾರರು, ಜನಪ್ರಿಯ ತಂಡಗಳು, ಪ್ರತಿಯೊಂದು ತಂಡದಲ್ಲಿ ಎಮರ್ಜಿಂಗ್ ರೂಪದಲ್ಲಿ ಯುವ ಆಟಗಾರರನ್ನು ಆಡಿಸುವಂತ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂತ ಈ ಭಾಗದ ಒಂದು ಬಹಳಷ್ಟು ಟೂರ್ನಮೆಂಟ್ಗಳು ಯಶಸ್ಸನ್ನ ಪಡ್ಕೊಂಡ ಬಳಿಕ ಗೋನಿಪಲ್ಲಿ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿಯ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ. ದಾಂಡು ಚೆಂಡಿನ ಸಮರ. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ ಚಾಲ್ತಿಯ 4ನೇ ಓವರ್ಗಾಗಿ. ವೇದಿಕೆ ಮುಂಭಾಗದಲ್ಲಿ ಪ್ರಥಮ, ದ್ವಿತೀಯ ಪ್ರಶಸ್ತಿ ಮತ್ತು ಸರಣಿ ಶ್ರೇಷ್ಠ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರ್, ಬೆಸ್ಟ್ ಕೀಪರ್ ಇದೆಲ್ಲವೂ ಕೂಡ ಟ್ರೋಫಿ ರಾರಾಜಿಸ್ತಾ ಇದೆ. 2 ತಂಡಗಳು ಕೂಡ ಮೆಡಲ್ಗಳು ಕೂಡ ಇದೆ. ಈ ಬಾರಿಯ ಸಂತ ಚೆಂಡು ಕೃಷ್ಣ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಭಾಗದ ಒಂದು ಜನಪ್ರಿಯ ಆಟಗಾರರಾಗಿ ಬಹಳಷ್ಟು ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ಆಡಿ ಅನುಭವ ಇರ್ತಕ್ಕಂಥ ಹಿರಿಯ ಆಟಗಾರರು ಕೂಡ ಮೈಟಿ ಕೃಷ್ಣ. ಎರಡನೇ ಚೆಂಡು ಔಟ್ ಸೈಡ್ ಔಟ್ ಸ್ಟಂಪ್ ಎನ್ನುವ ಸೂಚನೆ, ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಎಕ್ಸ್ಟ್ರಾ ಸೋಟುಗಳಿಗೆ ಅವಕಾಶ ಮಾಡಿಕೊಟ್ರು. 26ಕ್ಕೆ ತಲುಪ್ತಾ ಇದೆ. ಮತ್ತೆ ನಿರೀಕ್ಷೆ ಮಾಡಿ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್. ಈ ಓವರ್ ನಲ್ಲಿ 2 ಡಾಟ್ ಬಾಲ್, 1 ವೈಡ್ ಬಾಲ್ ಅನ್ನು ಈ ಹಂತದಲ್ಲಿ ದಾಖಲಿಸಿದಂತ ಮೈಟಿ ಕೃಷ್ಣ. 26 for 1 ಗೋಲ್ಡನ್ ಟೈಗರ್ಸ್ KGF. ಬೀಸುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಿಟ್ಟಲ್ಲಿ ಒಂದೋಟ ಮತ್ತೆ ಪೂರೈಕೆ ಮಾಡಿಕೊಂಡ್ರು ಗೋಲ್ಡನ್ ಟೈಗರ್ಸಿನ ತಂಡ. ಸೆಮಿಫೈನಲ್ಸ್ ಆಗ್ತಾ ಇದೆ. ಶುಕ್ರವಾರ ಆರಂಭವನ್ನು ಕಂಡಿರ್ತಕ್ಕಂಥ ಒಂದು ಪಂದ್ಯಾಕೂಟ. ಅಂತಿಮ ದಿನದ ಈ ಪಂದ್ಯಾಟದ ಬಳಿಕ ಗ್ರ್ಯಾಂಡ್ ಫಿನಾಲೆ. Last 3 balls are remain now. ಇದರ ಮಧ್ಯೆ ರಾಮ್ಗೆ ಸತ ಚೆಂಡು, ರನ್ನಿಂಗ್ ಕ್ಯಾಚ್ ಅನ್ನ ಪಡೆಯುವ ಪ್ರಯತ್ನ. ಕೃಷ್ಣ ಅಂತಿಮ ಹಂತದಲ್ಲಿ ಒಂದು ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ರಿಸ್ಕಿ ಸಿಂಗಲ್
ಒಂದೋಟದ ಸೇರ್ಪಡೆ 28ಕ್ಕೆ ತಲುಪಿರ್ತಕ್ಕಂಥ ತಂಡ. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ ನೇತಾಜಿ ಟ್ರೋಫಿಗಾಗಿ. ಬಹಳಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಕ್ರಿಕೆಟ್ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯುವಕರ ಪಡೆ ನೇತಾಜಿ ಟ್ರೋಫಿ ನಡೆಸ್ತಾ ಇದೆ. ತೀರಾ ನೆಲಂಚಲಿ ಬಿದ್ದಂತ ಚೆಂಡು ಡಾಟ್ ಬಾಲಿನ ಸೇರ್ಪಡೆ ಕೂಡ ಯಾವುದೇ ಒಂದು ಬೌಂಡ್ರಿ ಸಿಕ್ಸರ್ಗೆ ಅವಕಾಶವನ್ನ ಕೃಷ್ಣ ಮಾಡಿಕೊಡ್ತಾ ಇಲ್ಲ. ಈ ಓವರಿನ ಅಂತಿಮ ಚೆಂಡು 1 ಓವರ್ 5 ಚೆಂಡು 1 ವಿಕೆಟ್ 3 ರನ್ ಅನ್ನ ಕೊಟ್ಟಿರ್ತಕ್ಕಂಥ ಕೃಷ್ಣ. ಅವೊಂದು ಮೇಡಿನ್ ಅನ್ಸುತ್ತೆ. ಆ ನಿಟ್ಟಲ್ಲಿ ಮತ್ತೊಂದು ಕರಾರುವಕ್ಕಾದಂತ ಒಂದು ದಾಳಿಯನ್ನ ಕೃಷ್ಣ ದಾಖಲಿಸಿದ್ರು. ಓವರ್ ಮುಕ್ತಾಯ ಕಂಡ 4 ಓವರ್ಗಳಲ್ಲಿ 28ಕ್ಕೆ 1. ಇನ್ನು ಉಳಿದ 2 ಓವರ್ 12 ಚೆಂಡುಗಳಲ್ಲಿ ಅದ್ಯಾವ ರೀತಿಯ ಒಂದು ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಒಂದು ಘನತೆ ಗೌರವಾನ್ವಿತ ಮೊತ್ತವನ್ನ ಕಲೆ ಹಾಕೊಳ್ತಾರೆ. ಕಾದು ನೋಡಬೇಕಾಗಿದೆ. ಹನ್ನೆರಡು ಚೆಂಡುಗಳ ಪಂದ್ಯ ಮುಂದುವರಿಸಿಕೊಳ್ಳಿ. ನೋಡಿ, ಫೈನಲ್ ನಾವು ಮೊದಲೇ ತಿಳಿಸಿದ್ದೇವೆ, ಗಣ್ಯಾತಿ ಗಣ್ಯರೆಲ್ಲ ಬಂದು ಅವರನ್ನ ಕಾಯಿಸುವಂತ ಪ್ರಮೇಯ ನಾವು ಮಾಡಬಾರ್ದು. ಆ ನಿಟ್ಟಲ್ಲಿ ಇದು ಸಂಘಟಕರು ಹೇಳಿದಾಗೆ ನಾವು ಹೇಳೋದು. ಆ ನಿಟ್ಟಲ್ಲಿ ಇನ್ನೂ ಕೂಡ 12 ಚೆಂಡುಗಳು ಮೊದಲ ಇನ್ನಿಂಗ್ಸ್ ನ ಮುಕ್ತಾಯವನ್ನು ಕಂಡುಕೊಳ್ಳಬೇಕಾಗಿದೆ. ಇಲ್ಲಿ ಮತ್ತೆ 5ನೇ ಓವರ್ಗಾಗಿ ಚಂದು ತಂಡದ ಮತ್ತೋರ್ವ ಅನುಭವಿ ಎಸ್ಗಾರ್ನ ಪರಿಚಯ ಮಾಡುವಂತಹ ಪ್ರಯತ್ನಗಳು. ಸ್ಪೋರ್ಟ್ಸಿನ ಮಾಲೀಕರು ಆಗಿರ್ತಕ್ಕಂಥ ಚಂದು ಅವರು ಈ ಟೂರ್ನಮೆಂಟ್ ಅನ್ನ ಇಲ್ಲಿ ಆಡ್ತಾ ಇದ್ದಾರೆ. ಇವಾಗ 5ನೇ ಓವರ್ಗಾಗಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದೆ ಹಂತದಲ್ಲಿ ಭಾರ್ಗವ ಡಿಪೆಂಡರ್ಸಿನ ಒಂದು ತಂಡ. 2ನೇ ಹಂತದಲ್ಲಿ ಒಂದು ಸೆಮಿಫೈನಲ್ ಆಡ್ತಕ್ಕಂಥ ತಂಡ ಕೂಡ ಮೊನ್ನೆ ಬಂಗಾರಪೇಟೆಯಲ್ಲಿ ಕೂಡ ಫೈನಲ್ ಆಡಿತ್ತು. ಈ ತರಮದ ಎಬಿಡಿ ರಾಮ್ಗೆ ಸಂತ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಭರ್ಜರಿ ಸಿಕ್ಸರ್ ಷಡ್ಕ ಆರೋಟದ ಸೇರ್ಪಡೆ. ಈ ಹಂತದಲ್ಲಿ ಎಬಿಡಿ ರಾಮ್ ದಾಖಲಿಸ್ತಾ ಇದ್ದಾನೆ. 4ನೇ ಓವರ್ನ 5ನೇ ಓವರ್ನ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ರು. ತಂಡದ ಮೊತ್ತದಲ್ಲಿ ಸಿಕ್ಸರ್ ಸಮೇತವಾಗಿ 34ಕ್ಕೆ ತಲುಪ್ತಾ ಇದೆ. ದೀನಾ ಇನ್ನೊಂದೆಡೆಯಲ್ಲಿ 16 ಚೆಂಡುಗಳಲ್ಲಿ 8 ಓಟವನ್ನು ದೀನಾ ದಾಖಲಿಸಿಕೊಂಡು 6 ಚೆಂಡುಗಳಲ್ಲಿ 19ರ ಭರ್ಜರಿ ಆಟವನ್ನು ತೋರ್ಪಡಿಸಿದಂತ ಎಬಿಡಿ ರಾಮ್. ಮತ್ತೆ ಚಂದು ತಂಡದ ಪರವಾಗಿ ಈತನ ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಎಸೆತ ಶಾರ್ಟ್ ರೈಸಿಂಗ್ ಟಾರ್ಗೆಟ್ ಸ್ವಲ್ಪ ಅಡ್ಡ ಹೊಡೆತವನ್ನ ಮಿಡ್ ವಿಕೆಟ್ ನಲ್ಲಿ ದಬ್ಬೋ ಪ್ರಯತ್ನವನ್ನ ಎಬಿಡಿ ರಾಮ್ ಮತ್ತೆ ಮಾಡಿದ್ರು. ಈ ಹಿಂದಿನ ಚೆಂಡಿಗೆ ಭರ್ಜರಿ ಸಿಕ್ಸರ್ ದಾಖಲಿಸಿದಂತ ಆಟಗಾರ
ಇನ್ನು ಕೂಡ ಈ ಓವರ್ನಲ್ಲಿ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಊಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿ ಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಸತತ ಡಾಟ್ ಬಾಲ್ಗಳು, 2 ಡಾಟ್ ಬಾಲ್ ಅನ್ನ ಚಂದು ದಾಖಲಿಸಿದ್ರು. ಮೊದಲ ಸಿಕ್ಸರ್ ಕೊಟ್ಟರು ಕೂಡ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಬೌಲಿಂಗ್ ನ ವಿಭಾಗದಲ್ಲಿ. ಈ ಬಾರಿ ಎಸೆದ ಚೆಂಡು ವೈಟ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. ಇನಾಯತ್ ಮುಖಾಂತರವಾಗಿ ಮೈನ್ ಅಂಪೈರಿಂಗ್ ಪುಟವನ್ನ ಕಂಡುಕೊಳ್ತಾ ಇದ್ದಾರೆ. ಜ್ಯೋತಿ ಸೌಂಡ್ಸ್ ನ ಮಾಲಕರು ಗವನಿಪಲ್ಲಿಯ ಬಹಳಷ್ಟು ಅತ್ಯುತ್ತಮ ಸೌಂಡ್ ಕೂಡ. ನಿನ್ನೆ ಬಹಳಷ್ಟು ಒಂದು ಮದುವೆಯ ಒಂದು ಸಮಾರಂಭದಲ್ಲಿ ಅವರು ಇವೆಂಟ್ ಅನ್ನು ಮುಕ್ತಾಯಗೊಳಿಸಿ ಬಂದಿದ್ದಾರೆ. ಮತ್ತೊಂದು ಡಾಟ್ ಬಾಲ್. ABD ರಾಮ್ಗೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 4 ಚೆಂಡುಗಳ ಮುಕ್ತಾಯದ ಬಳಿಕ 35ಕ್ಕೆ 1. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 6 ಓವರ್ಗಳ ಪಂದ್ಯ, 5ನೇ ಓವರ್ನ ಅಂತಿಮ ಇದಾದ ಬಳಿಕ ಈ ಟೂರ್ನಮೆಂಟಿನ ಫೈನಲ್ ಸಮರ ಕಾಳಗ ಮುಂದುವರಿಕೆಯನ್ನು ಕಾಣುತ್ತೆ. ABD ರಾಮ್ ಸ್ಟ್ರೈಕ್ ನಲ್ಲಿ ವಾಟ್ ಡೆಲಿವರಿ, ಸುಂದರತೆ ಚೆಂಡು. ಆ ನಿಟ್ಟಲ್ಲಿ ಡಾಟ್ ಬಾಲ್. ಮತ್ತೆ ದಾಖಲಾತಿನ ಕಂಡಿರ್ತಕ್ಕಂಥ ಈ ಪಂದ್ಯ ಸೆಕೆಂಡ್ ಸೆಮಿಫೈನಲ್ ಕೂಡ ಬಹಳಷ್ಟು ಮಂದಿ ಪ್ರೇಕ್ಷಕರು ಟೂರ್ನಮೆಂಟಿನ ವೀಕ್ಷಕರಾಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನೇತಾಜಿ ಕ್ರೀಡರ್ಸ್ ಗೌನಿಪಲ್ಲಿ ತುಂಬುರದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿ ಹೊಳೆಯ ಪ್ರಯತ್ನವನ್ನ ದಾಖಲಿಸಿದ್ರು. ಕ್ಯಾಚ್ ಅನ್ನ ಮಿಸ್ ಮಾಡಿಕೊಂಡ್ರು. ಶಂಕರ್ ಕ್ಯಾಚ್ ಅನ್ನ ಬಿಡ್ತಾ ಇದ್ದಾರೆ ಡಿಫೆಂಡರ್ಸಿನ ಪರವಾಗಿ. ಕೆಲವು ಮಾತಿದೆ, ಕ್ಯಾಚ್ ವಿನ್ ದ ಮ್ಯಾಚ್. ಈ ರೀತಿಯ ಒಂದು ಕ್ಯಾಚ್ ಅನ್ನ ಜೀವನ ಪಡ್ಕೊಂಡು ಆಟವನ್ನು ಆಡಿದಂತ ಆಟಗಾರರೆಲ್ಲ ಬಹುತೇಕ ಟೆನಿಸ್ ನಲ್ಲಿ ಅತ್ಯುತ್ತಮ ಮುಂದಿನ ಹಂತದಲ್ಲಿ ಯಶಸ್ಸನ್ನ ಕಂಡಂತ ನಿದರ್ಶನ ಇದೆ. ಇಲ್ಲಿ ABD ರಾಮ್ ಜೀವನ ಪಡ್ಕೊಂಡು ಮುಂದಿನ ಹಂತದಲ್ಲಿ ಅದಾವ ರೀತಿಯ ಆಟವನ್ನ ತೋರ್ಪಡಿಸ್ತಾ ನೋಡಬೇಕಾಗಿದೆ. 5 ಓವರ್ಗಳ ಮುಕ್ತಾಯ, 36ಕ್ಕೆ 1. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ದಯವಿಟ್ಟು. ಅಂತಿಮ ಓವರ್ನ ಚಾಲ್ತಿಯಲ್ಲಿ ರಾಜೇಶ್ ಅವರನ್ನ ಪರಿಚಯ ಮಾಡ್ತಾ ಇದೆ ಭಾರ್ಗವ ಡಿಫೆಂಡರ್ಸಿನ ತಂಡ. ಸೈಬಾಸಿನ ಓನರ್ಶಿಪ್ ನಲ್ಲಿ ಆಡಿದಂತ ಒಂದು ತಂಡದ ಮಾಲೀಕರು ಕೂಡ ಅವರು. ರಾಜ ಯಾನೆ ರಾಜೇಶ ಕಲೆಕ್ಷನ್ಸ್. ಆ ನಿಟ್ಟಲ್ಲಿ ಅಂತಿಮ 6 ಚೆಂಡು ಪಂದ್ಯ ಮುಂದುವರಿಸಿಕೊಳ್ಳಿ.
1 ಓವರ್ಗೆ ಇಷ್ಟು ತಗೊಳ್ತಾ ಇದ್ದೀರಿ. ಆ ನಿಟ್ಟಲ್ಲಿ ಸಂಘಟಕರು ತಿಳಿಸ್ತಾ ಇದ್ದಾರೆ ನೀವು ಪಂದ್ಯಾಟವನ್ನು ಮುಂದುವರಿಸಬೇಕು. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಎಬಿಡಿಗೆ ರಾಮ್ ಔಟ್ಗಳು ಬರ್ತಾ ಇಲ್ಲ. ಮತ್ತೆ ಸ್ವಲ್ಪ ವೇರಿಯೇಷನ್ ಎಸ್ತವನ್ನ ರಾಜೇಶ್ ದಾಖಲಿಸಿದ್ರು. 6ನೇ ಓವರ್ನ ಮೊದಲ ಚೆಂಡು ಡಾಟ್ ಆಗ್ತಾ ಇದೆ. ಸ್ಕೋರ್ 36-1. 36ರಲ್ಲಿ ಸ್ಥಗಿತ ಆಟವನ್ನು ಆಡಿರ್ತಕ್ಕಂಥ ತಂಡ ದೀನಾ ಮತ್ತು ಎಬಿಡಿ ರಾಮ್ ಸ್ಟ್ರೈಕ್ ನಾನ್ ಸ್ಟ್ರೈಕ್ ನಲ್ಲಿ. ಡಾಟ್ ಬಾಲಿನ ಸೇರ್ಪಡೆ ನಿರೀಕ್ಷೆ ಮಾಡಿದ ಹೊಡೆತವನ್ನ ಎಬಿಡಿ ರಾಮ್ ದಾಖಲಿಸ್ತಾ ಇಲ್ಲ. ಈ ಹಿಂದಿನ ಎಲ್ಲ ಪಂದ್ಯಾಟಗಳಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಆಟಗಾರ. ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ ಮಿಡ್ ವಿಕೆಟ್ ನಲ್ಲಿ ಕ್ಷೇತ್ರ ರಕ್ಷಣೆ. ಒಂದು ಹೊಡೆದ ಪೂರೈಕೆ ಎಳ ಪ್ರಯತ್ನ, ಇದು ಔಟ್ ಎನ್ನುವ ಸೂಚನೆ. 2ನೇ ಓಟಕ್ಕೆ ಅವಕಾಶ ಮಾಡಿಕೊಡ್ತಾರೆ ಡಿಫೆಂಡರ್ಸಿನ ತಂಡ. ಅತ್ಯುತ್ತಮ ಒಂದು ಥ್ರೋ ಅನ್ನ ಸಂಘಟಿಸಿದ್ರು. ಆ ನಿಟ್ಟಿನಲ್ಲಿ ನಾಗೇಂದ್ರನ ಒಂದು ಥ್ರೋ ಕೂಡ ಯಶಸ್ಸನ್ನ ಪಡ್ಕೊಳ್ತಾ ಇದೆ. ಹಂತದಲ್ಲಿ ಕೆಜಿಎಫ್ ಗೋಲ್ಡನ್ ಟೈಗರ್ಸ್ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಇತ್ತ ಹೊಸ ದಾಂಡಿಗರ ಸೇರ್ಪಡೆ, ಪಿಜೆ ಪ್ರವೀಣನ ಸೇರ್ಪಡೆ. ತಂಡದ ಆಲ್ರೌಂಡರ್ ಸವ್ಯಸಾಚಿ ರೂಪದಲ್ಲಿ ಆಡುವಂತ ಆಟಗಾರ ಕೂಡ ಪ್ರವೀಣ್. ಅದ್ಯಾವ ರೀತಿ ಒಂದು ದಾಂಡನ್ನ ಬೀಸ್ತಾರೆ ಕಾದು ನೋಡಬೇಕಾಗಿದೆ. ಮತ್ತೆ ಪಂದ್ಯ ಬಂದೂರಿಗೆ ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್. ಈ ರೀತಿಯ ಆಟಗಳು ಕೆಲವು ತಂಡಕ್ಕೆ ಮೈನಸ್ ಆಗುತ್ತೆ. ಆ ನಿಟ್ಟಲ್ಲಿ ಒಂದು ಬೌಂಡ್ರಿ ಬಂದ ತಕ್ಷಣವೇ ಮುಂದುಳಿದ ಒಂದು ಎಸೆತಗಳು ಉತ್ತಮ ರೀತಿಯಾಗಿ ಸಾಗಿದ ಚೆಂಡುಗಳಿಗೆ ಸಿಂಗಲ್ ರೊಟೇಟ್ ಅಥವಾ ಡಬಲ್ ರೊಟೇಟ್ ಅನ್ನು ಮಾಡಿದ್ರೆ ಈ ಒಂದು ಓಟವನ್ನು ದಾಖಲಿಸಬಹುದಾಗಿದೆ. ಮತ್ತೆ ರಾಜಾ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಮೂವತ್ತೇಳಕ್ಕೆ 2. ಸ್ಟೆಪ್ ಔಟ್ ಅನ್ನ ಮಾಡಿದ್ರು. ರನ್ ಔಟ್ಗೆ ಅವಕಾಶ ಇದೆ. ಆ ನಿಟ್ಟಲ್ಲಿ ಇದು ಡಾಟ್ ಬಾಲ್. ಓವರ್ ಮುಕ್ತಾಯ. 6 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 37ಕ್ಕೆ 2. ಭಾರ್ಗವ ಡಿಫೆಂಡರ್ಸ್ ಜಯಕ್ಕಾಗಿ 38ರ ಅವಶ್ಯಕತೆ ಕೂಡ.
ಪಂದ್ಯಾಟ ಆರಂಭವನ್ನ ಕಾಣ್ತಾ ಇದೆ. ಟಾರ್ಗೆಟ್ 36 ಎಸೆತ, 38 ಊಟದ ಅವಶ್ಯಕತೆ. 6 ಓವರ್ಸ್ ಮ್ಯಾಚ್. ಇಲ್ಲಿ ಬಾಲ್ ಟು ಬಾಲ್ ಮ್ಯಾಚ್ ಅನ್ನ ಕಂಡುಕೊಳ್ಳುವಂತಹ ಅವಕಾಶ ಇದೆ. ಆ ನಿಟ್ಟಲ್ಲಿ ಸೆಕೆಂಡ್ ಸೆಮಿಫೈನಲ್ ಕೂಡ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೇಕ್ಷಕರು ಅಥವಾ ನಮ್ಮ ಯಾರು ಆಟಗಾರಿದ್ರೆ ಅವರು ಸ್ವಲ್ಪ ಸೈಡ್ ಹೋದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಮಗೆ ಗಮನಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು. ಪಂದ್ಯಾಟ ಆರಂಭಿಸಿ. ಶಂಕರ ಅಂಡ್ ಶಂಕರ ಅಂಕಳ ಭಾಗದಲ್ಲಿ ಡಿಪೆಂಡರ್ಸಿನ ಪರವಾಗಿ ಗೋಲ್ಡನ್ ಟೈಗರ್ಸ್ KGF ಈ ಪಂದ್ಯಾಟವನ್ನು ಆಡ್ತಾ ಇದೆ. ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು. ಆ ನಿಟ್ಟಲ್ಲಿ ಕಾಟ್ ಬಿಹೈಂಡ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ನೋಡಿ, ನಾವು ಪ್ರಮೋದ್ ನಮ್ಗೆ ಮ್ಯಾಚ್ ಕಾರಣ ಕಷ್ಟ ಆಗುತ್ತೆ, ದಯವಿಟ್ಟು. ಥ್ಯಾಂಕ್ ಯು. ಏನು ಬೇಸರ ಮಾಡ್ಕೊಳ್ಬೇಡಿ. ಜೂನಿಯರ್ ಮೈಕಲ್ ಜಾಕ್ಸನ್ ನರಸಿಂಹ ಯಾವುದೇ ಮದುವೆ ಸಮಾರಂಭ ಇರಬಹುದು, ಶುಭ ಕಾರ್ಯಕ್ರಮಕ್ಕೆ ಡ್ಯಾನ್ಸರ್ ಬೇಕಾದ್ರೆ ನರಸಿಂಹನನ್ನು ಸಂಪರ್ಕಿಸಿ. ಇವಾಗ ಹೊಸ ದಾಂಡಿಗನ ಸೇರ್ಪಡೆ ನರಸಿಂಹ ಬರ್ತಾ ಇದ್ದಾರೆ. ಭಾರ್ಗವ ಡಿಪೆಂಡರ್ಸ್ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಇಲ್ಲಿ ನಿರೀಕ್ಷೆ ಮಾಡಿದ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಮೊದಲ ವಿಕೆಟ್ ಅನ್ನ ಮೊದಲ ಚೆಂಡಿಗೆ ಒಪ್ಪಿಸಿದ್ರು ಗೋಲ್ಡನ್ ಟೈಗರ್ಸ್ KGF ಗೆ. ವಿವೇಕ್ ಎಸ್ಗಾರಿ ಭಾಗದಲ್ಲಿ 35 ಎಸೆತ, 38 ಊಟದ ಅವಶ್ಯಕತೆ. ಸೆಕೆಂಡ್ ಸೆಮಿಫೈನಲ್. ನರಸಿಂಹ ಒಂದೆಡೆ, ಶಂಕರ ಇನ್ನೊಂದೆಡೆಯಲ್ಲಿ. ತಟ್ಟಿ ಮುಟ್ಟಿ ಒಂದು ಓಟದ ಸೇರ್ಪಡೆ, ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಬ್ಯಾಟ್ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ. ಇನ್ನೂ ಕೂಡ 34 ಎಸ್ಗಳ ಮುಂದೆ 37 ಓಟದ ಒಂದು ಅವಶ್ಯಕತೆ ಕಾಣ್ತಕ್ಕಂಥ ಒಂದು ಸೆಕೆಂಡ್ ಸೆಮಿಫೈನಲ್. ಇವಾಗಲೇ ಒಂದು ತಂಡ ಚಾಲೆಂಜರ್ಸ್ ಕೋಲಾರ ಎಂಟರ್ ದ ಫೈನಲ್ 2025 ಪಂದ್ಯಾಕೂಟದಲ್ಲಿ. ಮತ್ತೆ ವಿವೇಕ್ ಗೋಲ್ಡನ್ ಪರವಾಗಿ. ಇದರ ಮಧ್ಯೆ ಲೋವರ್ ಫುಲ್ ಟಸ್ ಆಗಿ ಬಿದ್ದ ಚೆಂಡು ಸಿಲ್ಲಿ ಬಿಡಾನಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 3 ಚೆಂಡು 2 ಓಟವನ್ನು ದಾಖಲಿಸಿದ್ರು ಭಾರ್ಗವ ಡಿಪೆಂಡರ್ಸಿನ ತಂಡ. ಒಂದು ರೀತಿಯ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಂಡು ಪಂದ್ಯಾಟವನ್ನು ಆಡಿದ್ರೆ ಜಯಿಸಬಲ್ಲಂತ ಪಂದ್ಯ.
ಇದರದೇ ಕಾಟ್ ಬಿಹೈಂಡ್ ರೂಪದಲ್ಲಿ ಎರಡನೇ ವಿಕೆಟ್ ನಷ್ಟವನ್ನ ಕಾಣ್ತಾ ಇದೆ. ಭಾರ್ಗವ ಡಿಪೆಂಡರ್ಸ್ ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಅಂಗಳ ಭಾಗದಲ್ಲಿ ಮಹೇಶ್ ಬರ್ತಾ ಇದ್ದಾರೆ. ಶಂಕರ್ ಕೂಡ ಒಂದು ಚೆಂಡನ್ನ ಫೇಸ್ ಮಾಡಿಕೊಂಡು ಪಂದ್ಯಾಟವನ್ನ ಮುಂದರಿಸುವ ಹಂತವನ್ನ ಕಂಡ್ರೆ ಇಲ್ಲಿ ಅವರಿಗೆ ಸಾಥ್ ನೀಡುವಂತಹ ಆಟ ಸ್ವಲ್ಪ ವಿಕೆಟ್ ಅನ್ನು ಒಪ್ಪಿಸಿದ್ರು. 2 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 5ನೇ ಬಾರಿಗೆ ವಿವೇಕ ಓವರ್ನಲ್ಲಿ 5ನೇ ಚೆಂಡು. ಈ ಬಾರಿ ಎಸೆದ ಚೆಂಡು ವೈಟ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ, ಎಕ್ಸ್ಟ್ರಾ ಸೋಟುಗಳ ಮುಖಾಂತರವಾಗಿ ಖಾತೆಯಲ್ಲಿ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 3 ಓಟಗಳಿಗೆ ಅವಕಾಶ ಮಾಡಿಕೊಟ್ರು 4 ಚೆಂಡುಗಳಲ್ಲಿ. ಇನ್ನು ಕೂಡ 32 ಎಸೆತ, 35 ಓಟದ ಅವಶ್ಯಕತೆ ಜಯಕ್ಕಾಗಿ. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಪಂದ್ಯ ಕೂಡದ ವಿವೇಕ್ ಮತ್ತೆ ಈ ಹಂತದಲ್ಲಿ ಕಮ್ ಬ್ಯಾಕ್ ಮಾಡಿಕೊಂಡು ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಕೊನೆಯ ಬಾರಿ ಅವರನ್ನ ಅಂತಿಮ ಚೆಂಡು. ಮತ್ತೆ ಬೀಸುವ ಪ್ರಯತ್ನ, ಪವರ್ ಪ್ಲೇ ಅಲ್ಲಿ ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿದ್ರು, ಉತ್ತಮ ಒಂದು ಥ್ರೋ ಅನ್ನ ದಾಖಲಿಸಿದ್ರು ಕೂಡ 2ನೇ ಓಟವನ್ನ ಕ್ಲಿಯರ್ ಮಾಡಿಕೊಂಡಂತ ಒಂದು ತಂಡ ಭಾರ್ಗವ ಡಿಪೆಂಡರ್ಸಿನ ತಂಡ. ನೋಡಿ ಮೈಕಲ್ ಜಾಕ್ಸನ್ ಇವರೇ ನರಸಿಂಹ. 30 balls, 33 runs required. ಮೂವತ್ತು ಎಸೆತ 33 ಓಟದ ಅವಶ್ಯಕತೆ. ಪ್ರವೀಣ್ ಪಿಜೆ ಓವರ್ನ ಚಾಲ್ತಿಯಲ್ಲಿ 5ಕ್ಕೆ 2. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಭಾರ್ಗವ ಡಿಪೆಂಡರ್ಸ್ ಜಯಕ್ಕಾಗಿ 33 ಓಟದ ಅವಶ್ಯಕತೆ. ಪ್ರವೀಣ್ ಎಸ್ ಅಂತ ಚೆಂಡು, ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಈ ಹಂತವನ್ನು ಕಾಣ್ತಾ ಇದೆ. ನಾವು ಕಂಡ ಹಾಗೆ ಬಹಳಷ್ಟು ಪಂದ್ಯಾಕೂಟದಲ್ಲಿ ಪ್ರತಿಯೊಂದು ಲೀಗ್ ನಲ್ಲಿ ಪ್ರತಿಯೊಂದು ತಂಡದಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಬಲ್ಲಂತ ಒಂದು ಆಟಗಾರ ಕೂಡ ಪ್ರವೀಣ್. ನೀಳ ಕಾಯದ ವ್ಯಕ್ತಿ ಕೂಡ ಇಲ್ಲಿ ಗೋಲ್ಡನ್ ಟೈಗರ್ಸ್ KGF ಪರವಾಗಿ. ಅದ್ಯಾವ ತಂಡ ಜಯಿಸುತ್ತೆ ಕಾದೋಡ್ಬೇಕಾಗಿದೆ. ಸೆಕೆಂಡ್ ಸೆಮಿಫೈನಲ್ ಶಾರ್ಟ್ ಆಗಿತ್ತು, ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಬೀಸುವ ಪ್ರಯತ್ನಗಳು, ಬ್ಲೈಂಡೆಡ್ ಶಾಟ್ ಅನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ.
ಅನುಭವಿ ಆಟಗಾರ ಶಂಕರ್ ಯಾವ ಪರಿಸ್ಥಿತಿಯಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ. 5ರಲ್ಲಿ ಸ್ಥಗಿತ ಆಟವನ್ನು ತೋರ್ಪಡಿಸ್ತಾ ಇದೆ. ಮತ್ತೆ ಪ್ರವೀಣ್ ಈ ಬಾರಿ ಸಲ್ಮಾನ್ಗೆ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನೋ ಸೂಚನೆ ನಿರ್ಣಾಯಕರ ಮುಖಾಂತರವಾಗಿ ಅತಿರಿಕ್ತ ಓಟದ ಸೇರ್ಪಡೆಯೂ ಕೂಡ. ಡ್ಯಾನ್ಸಿಂಗ್ ಅಂಪೈರ್ ಸಂತು ಒಡಿಸ್ಸಾ. 28 balls 32 runs required. ಇದರ ಮಧ್ಯೆ ಯಾರ್ಕರ್ ಲ್ಯಾಂಡಲ್ ಅವರಿಗೆ ಕ್ಲೀನ್ ಬೋಲ್ಡ್. ಶಂಕರನ ಉದ್ದರಿ ನೆಲಕ್ಕೆ ಉಳಿಸ್ತಾ ಇದ್ದಾರೆ ಪ್ರವೀಣ್ ಪಿಜೆ. ಗೋಲ್ಡನ್ ಟೈಗರ್ಸ್ ಇಲ್ಲಿ ಯಶಸ್ಸನ್ನ ಪಡ್ಕೊಂಡ್ರು. 6ಕ್ಕೆ 3 ಉದ್ದರಿ ಆಘಾತವನ್ನ ಕಂಡಿರ್ತಕ್ಕಂಥ ತಂಡ ಭಾರ್ಗವ ಡಿಫೆಂಡರ್ಸಿನ ತಂಡ. ನರಸಿಂಹ ಡ್ಯಾನ್ಸ್ ಆಡಿ ನಿಮ್ದು LED ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡಿ. ನಾವು ಕಂಡ ಹಾಗೆ ಕ್ರಿಕೆಟ್ ನಲ್ಲಿ ಕೆಲವೊಂದು ಮೈದಾನದಲ್ಲಿ ನಾವು ಗಂಗೊಳ್ಳಿ ಉಡುಪಿ ಕುಂದಾಪುರಕ್ಕೆ ಹೋದ್ರೆ ವಿಷ್ಣು ಭಟ್ರು ಇರ್ತಾರೆ. ಇಲ್ಲಿ ನಮ್ಮ ಡ್ಯಾನ್ಸರ್ ನರಸಿಂಹ. ಈ ಒಂದು ಪಂದ್ಯಕೂಟಕ್ಕೆ ಬಂದು ನಮ್ಮೊಂದು ಜೊತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಮಾತುಗಳನ್ನ ಆಡಿಕೊಂಡು ಬಹಳಷ್ಟು ಸಹಕಾರ ಕೊಟ್ಟಂತ ಈ ಭಾಗದ ಜನಪ್ರಿಯ ಶಾಸಕರು, ಅದರ ಜೊತೆ ಗಣ್ಯ ಅತಿ ಗಣ್ಯರೆಲ್ಲ ಈ ಟೂರ್ನಮೆಂಟ್ಗೆ ಆಗಮಿಸಿ ಈ ಒಂದು ಪಂದ್ಯಕೂಟಕ್ಕೆ ಯಶಸ್ಸಿನ ಒಂದು ಮಾತುಗಳನ್ನು ಆಡಿ ಈ ಪಂದ್ಯಾಟದ ನಿರ್ಗಮಿಸಿದ ಅವರಿಗೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇತ್ತ ಹೊಸದಾಂಡಿಗ ನಾಗೇಂದ್ರನ ಸೇರ್ಪಡೆ ಅದ್ಯಾವ ರೀತಿಯ ಆಟವನ್ನು ತೋರ್ಪಡಿಸನ್ನ ಕಾದ್ ನೋಡಬೇಕಾಗಿದೆ. ನಾಗೇಂದ್ರ ತಂಡದ ಮತ್ತೋರ್ವ ಅನುಭವಿ ಆಟಗಾರ ಕೂಡ. 27 balls 32 runs required. ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೆ ಅಡ್ಡ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ನಾಗೇಂದ್ರ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಓವರ್ ನಲ್ಲಿ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಕನಿಷ್ಠ ಮೊತ್ತ ಗರಿಷ್ಠ ಮೊತ್ತವನ್ನು ಕಾಣ್ತಕ್ಕಂಥ ಈ ಪಂದ್ಯ. 2 ಬಲಿಷ್ಠ ತಂಡಗಳು ಗೋಲ್ಡನ್ ಟೈಗರ್ಸ್ KGF, ಭಾರ್ಗವ ಡಿಫೆಂಡರ್ಸಿನ ತಂಡ. ಇನ್ನು ಕೂಡ ಬ್ಯಾಟಿಂಗ್ ಲೈನ್ ಅಪ್ ಅನ್ನ ಕಂಡ್ರೆ ವಿನೋದ್ ಕೂಡ ಇದ್ದಾರೆ. ಈ ಹಿಂದಿನ ಪಂದ್ಯದ ಹೀರೋ ಆ ನಿಟ್ಟಲ್ಲಿ ಇಲ್ಲಿ ನಾಗೇಂದ್ರ ಮತ್ತು ಮಹೇಶ್ ಜೋಡಿ. ಈ ಒಂದು ಟೂರ್ನಮೆಂಟ್ಗೆ ನಮ್ಮನ್ನ ಕೂಡಿಕೊಳ್ಳಿಕ್ಕಿದ್ದಾರೆ. ಶ್ರೀನಿವಾಸಪುರದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಪಂದ್ಯಕೂಟವನ್ನ ನಡೆಸಿಕೊಂಡು ಅದೇ ರೀತಿ ಬೆಂಗಳೂರಿನ ಸಂಪ್ರಸಿದ್ಧಿ ಗ್ರೌಂಡ್ ನಲ್ಲಿ ಕೂಡ ಅತ್ಯುತ್ತಮ ಹಗಲು ರಾತ್ರಿ ಪಂದ್ಯಕೂಟ ನಡೆಸ್ತಕ್ಕಂಥ ನಮ್ಮ ಈ ಭಾಗದ ಪ್ರೋತ್ಸಾಹಕರಾಗಿರ್ತಕ್ಕಂಥ MKS ಗ್ರೂಪ್ ನದೀಮ್ ಅಖ್ತರ್ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮ ಸ್ವಾಗತ ಬಯಸ್ತಾ ಇದ್ದಾವೆ. ಮತ್ತೆ ಡಾಟ್ ಬಾಲ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಹಂತದಲ್ಲಿ ಪ್ರವೀಣ್ ಪಿಜೆ ಅತ್ಯುತ್ತಮ ಒಂದು ಓವರ್ ಗಳನ್ನ ಸಂಘಟಿಸಿದ ಪ್ರಯತ್ನ ಮಾಡ್ತಾ ಇದ್ರು. 2 ವೈಡ್ ಬಾಲ್ ಸಮೇತವಾಗಿ 1 ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಅಂತಿಮ ಚೆಂಡಿಗಾಗಿ 2ನೇ ಓವರ್ನ ಚಾಲ್ತಿಯಲ್ಲಿ 7 for 3 ಸೆಕೆಂಡ್ ಸೆಮಿಫೈನಲ್. ಇದರ ಮಧ್ಯೆ ಕವರ್ಸ್ ನಲ್ಲಿ ಬಹಳಷ್ಟು ಉತ್ತಮವಾದ ಒಂದು ಗ್ಯಾಪ್ ಶಾಟ್ ತನ್ನ ಮೂಲಕ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಓವರ್ ಟು ಟಿಜೆ. ಶಬಾಷ್.
ನರಸಿಂಹ ಅವರ ಡ್ಯಾನ್ಸರ್ S7 ಸ್ಪೋರ್ಟ್ಸ್. ಈ ಒಂದು ಪಂದ್ಯಕ್ಕೆ ಗ್ರೌಂಡ್ ಅನ್ನ ಕೊಟ್ಟು ಸಹಕಾರವನ್ನು ಮಾಡಿದಂತವರು ಸತೀಶ್ ಸ್ವಾಮಿ ಅವರು ಕೂಡ ನಮ್ಮ ಈ ಟೂರ್ನಮೆಂಟ್ ಗೆ ಆಗಮಿಸ್ತಾರೆ. ಅವರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಅವರು ನಮ್ಮ ಮುಖ್ಯ ವೇದಿಕೆ ಬಂದು ಆಸನವನ್ನು ಸ್ವೀಕರಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್. ಈ ಇತ್ತೀಚಿನ ದಿನಗಳು ನಾವು ಕಂಡ ಹಾಗೆ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇರಬಹುದು, ಪ್ರತಿಯೊಂದು ಊರಿನಲ್ಲಿ ಒಂದೊಂದು ಮೈದಾನವನ್ನ ಕಂಡಂತ ಇದ್ದೇವೆ. ಆದ್ರಿಂದ ಇಲ್ಲಿ ಈ ಒಂದು ಪಂದ್ಯಾಕೂಟಕ್ಕೆ ಅನುವು ಮಾಡಿಕೊಟ್ಟಂತವರು ನಮ್ಮ ಗ್ರೌಂಡಿನ ಮಾಲೀಕರು. ಅವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನುಳಿದ 24 ಎಸೆತ, 27 ಓಟದ ಅವಶ್ಯಕತೆ. ಶ್ರೀನಿವಾಸ್ ಪ್ರಸಾದ್ ವಿಕಿ ಬಾಲ್ ಇರ್ಬೋದು, ಹಾರ್ಡ್ ಬಾಲ್. ಈ ಎಲ್ಲಾ ಪಂದ್ಯಾಟ ಆಡಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಇವಾಗ ಎಸ್ಗಾಲ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. ನೆಟ ನೇರ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ಈ ಹಂತದಲ್ಲಿ ಎಬಿಡಿ ರಾಮ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ರೆ ಒಂದೊಳ್ಳೆ ಸೇರ್ಪಡೆ, ರನ್ಔಟ್ ಮಾಡೋ ಅವಕಾಶ ಇತ್ತು. ಕೇವಲ ಒಂದೋಟದ ಸೇರ್ಪಡೆಯನ್ನು ದಾಖಲಿಸಿರ್ತಕ್ಕಂಥ ತಂಡ. ಈ ಒಂದು ಟೂರ್ನಮೆಂಟ್ಗೆ ನಮಗೆ ನೇತಾಜಿ ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಅನ್ನ 1.5 ತಿಂಗಳಿಂದಲೂ ಕೂಡ ಈ ಒಂದು ಪಂದ್ಯಾಟವನ್ನು ನಡೆಸಬೇಕು ಅಂತ ಇರಾದೆಯನ್ನು ಹೊತ್ತುಕೊಂಡು ಆ ಬಳಿಕ ಕೊನೆಯ ಹಂತದಲ್ಲಿ ಈ ಮೈದಾನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಮಾನ್ಯರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸುವಂತ ಕಾರ್ಯಕ್ರಮ ಸರ್. ದಯವಿಟ್ಟು ನೀವು ಬಂದು ಈ ಒಂದು ಗೌರವದ ಸನ್ಮಾನವನ್ನು ಪಡ್ಕೊಳ್ಬೇಕು ಎನ್ನುವುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ಗ್ರೌಂಡ್ ಕೊಡದಿದ್ರೆ ಈ ಮ್ಯಾಚ್ ನಡೆಸೋದೇ ಕಷ್ಟ. ಆದ್ರಿಂದ ಅಂತಿಮ ಹಂತದಲ್ಲಿ ಒಂದು ನಿರ್ಧಾರವನ್ನು ತಗೊಂಡಿದ್ದೀರಿ. ನೇತಾಜಿ ಸ್ಪೋರ್ಟ್ಸ್ ಕ್ಲಬ್ಬಿನ ಪರವಾಗಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ ಸರ್. ಶಾಲನ್ನು ಹೊದಿಸಿ ಪೇಟವನ್ನ ಹಾಕುವ ಮುಖಾಂತರವಾಗಿ ಹಾರವನ್ನ ತೊಡಿಸಿ ಅವರಿಗೆ ನಮ್ಮ ಈ ಟೂರ್ನಮೆಂಟಿನ ಗೌರವ ಸ್ಮರಣಿಕೆ. ಇದೇ ರೀತಿಯ ಪ್ರೋತ್ಸಾಹ ಮುಂದಿನ ಹಂತದಲ್ಲಿ ನೇತಾಜಿಗೆ ಇರಲಿ ಎನ್ನುವುದಾಗಿ ಹಿರಿಯರಿಗೆ ಗೌರವಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ. ಧನ್ಯವಾದಗಳು ಸರ್. ಪಂದ್ಯಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ಮಿಡ್ ವಿಕೆಟ್ ಅಲ್ಲಿ ಉತ್ತಮ ರೀತಿಯ ಹೊಡೆತ, ಒಂದೊಳ್ಳೆ ಸೇರ್ಪಡೆ ಪ್ರಯತ್ನ, ಪೂರೈಕೆಯೂ ಕೂಡ 2 runs added. 2 ಓಟದ ಸೇರ್ಪಡೆ, 20 ಎಸೆತಗಳ ಮುಂದೆ 22ರ ಗುರಿ. 20 balls, 22 runs required. ಮತ್ತೆ ಶ್ರೀನಿವಾಸ್ ಎಸೆತ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಭರ್ಜರಿ ಹೊಡೆತ, ಸಿಕ್ಸರ್ ಈ ಬಾರಿ. 6 ಓಟದ ಸೇರ್ಪಡೆ. ಒಂದು ಹಂತದಲ್ಲಿ ಗೋಲ್ಡನ್ ಟೈಗರ್ಸ್ KGF ನ ಪರವಾಗಿ ವಾಲಿದಂತ ಪಂದ್ಯ ಇವಾಗ ಡಿಫೆಂಡರ್ಸ್ ನ ಪರವಾಗಿ ವಾಲ್ತಾ ಇದೆ. ಈ ಹಿಂದಿನ ಎಲ್ಲ ಪಂದ್ಯಾಟಗಳು ಇದೇ ರೀತಿಯಾಗಿ ಹೋದಂತ ನಿದರ್ಶನಗಳು ಕೂಡ ಇದೆ. 19-16
ಕೊನೆಯ ಬಾರಿ ಅಂತಿಮ ಚೆಂಡು ಶ್ರೀನಿವಾಸ್ ಎಸೆಯಬೇಕಾಗಿದೆ. ನೀವು ರಿಪ್ಲೈ ನಲ್ಲಿ ನೋಡಬಹುದು LED ಸ್ಕ್ರೀನ್ ಮುಖಾಂತರವಾಗಿ ಬಹಳ ಸುತ್ತಮುತ್ತ ಒಂದು ಹೊಡೆತ. LED ಸ್ಕ್ರೀನ್ ಒಂದು ಪೆಂಡಲ್ ಮೇಲ್ಭಾಗದಲ್ಲಿ ಚಲಿಸಿರ್ತಕ್ಕಂಥ ಒಂದು ಸಿಕ್ಸರ್. 22ಕ್ಕೆ 3 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮಹೇಶ್ ಅವರ್ ಇನ್ನೊಂದೆಡೆಯಲ್ಲಿ ನಾಗೇಂದ್ರ ಡಿಪೆಂಡರ್ಸಿನ ಪರವಾಗಿ. ದಾನಗಳೆಲ್ಲ ಶ್ರೇಷ್ಠ ದಾನ ಇದೆ. ಅನ್ನದಾನ, ಭೂದಾನ, ಗೋದಾನ, ಈ ರೀತಿಯಾಗಿ ಈ ಒಂದು ಮೈದಾನವನ್ನ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಂತವರು. ಉತ್ತಮ ರೀತಿಯ ಸೆತ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 22ಕ್ಕೆ 3, 18 ಎಸೆತಗಳ ಮುಂದೆ 16 ಓಟದ ಅವಶ್ಯಕತೆ ಜಯಕ್ಕಾಗಿ. 18-16. ಹದಿನೆಂಟು ಎಸೆತ 16ರ ಗುರಿ. ಪಂದ್ಯಾಟ ಮುಂದುವರಿಸಿ. ಇದರ ಮಧ್ಯೆ ಟಾಪ್ ಎಜ್ ಆಗ್ತಾ ಇದೆ. ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡಿರ್ತಕ್ಕಂತ ಕೀಪರ್ ಇಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಕಿರಣ್ ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ. ಮತ್ತೊಂದು ವಿಕೆಟ್ ಪತನವನ್ನು ಕಾಣ್ತಾ ಇದೆ. 22ಕ್ಕೆ 4, ಇನ್ನುಳಿದ 17 ಎಸ್ಗಳ ಮುಂದೆ 16 ಓಟದ ಅವಶ್ಯಕತೆ ಜಯಕ್ಕಾಗಿ. ಡೇಂಜರಸ್ ಆಟಗಾರ ವಿನೋದ್ ಸೇರ್ಪಡೆ, ಈ ಹಿಂದಿನ ಪಂದ್ಯದ ಹೀರೋ. ಇಲ್ಲಿ ಅದೇನ್ ಮಾಡ್ತಾನೆ ನೋಡ್ಬೇಕಾಗಿದೆ. ಇಲ್ಲಿ ಈ ಓವರ್ ನಲ್ಲಿ ಸೂರಿ ಹೀರೋ ಆಗ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಮೊದಲ ಚೆಂಡಿನಲ್ಲಿ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಸ್ವಲ್ಪ ಮಟ್ಟಿಗೆ ಟರ್ನಿಂಗ್ ಪಾಯಿಂಟ್ ಎಸ್ತವನ್ನ ದಾಖಲಿಸಬಲ್ಲಂತ ಸೂರಿ ಮುಂದಿನ 5 ಚೆಂಡುಗಳನ್ನ ಅದ್ಯಾವ ರೀತಿಯಾಗಿ ನಿಭಾಯಿಸ್ತಾರೆ ನೋಡ್ಬೇಕಾಗಿದೆ. ಹದಿನೇಳು ಎಸೆತ 16 ಓಟದ ಅವಶ್ಯಕತೆ ಜಯಕ್ಕಾಗಿ. ಡೆಡ್ ಬಾಲ್ ಎನ್ನುವ ಸೂಚನೆ ಮತ್ತೆ ನಿರ್ಣಾಯಕರು ರವಾನಿಸಿದ್ರು. ಮತ್ತೆ ಸೂರ್ಯ ಸದ ಚೆಂಡು ಕ್ಲೀನ್ ಬಾಲ್ ಡಿಬಾರಿ. ಸೂರಿ ಈ ಪಂದ್ಯಾಟದಲ್ಲಿ ಹೀರೋ ಆಗ್ತಾ ಇದ್ದಾನೆ. ಮತ್ತೆ ವಿಕೆಟ್ ಪತನ. ಭಾರ್ಗವ ಡಿಪೆಂಡರ್ಸಿನ ತಂಡ 22ಕ್ಕೆ 5. ವಿನೋದ್ ಬ್ಯಾಕ್ ಟು ಪೆವಿಲಿಯನ್. ಕ್ರಿಕೆಟ್ ಅನ್ನೋದೇ ಹಾಗೆ ಅದೃಷ್ಟದ ಆಟವನ್ನ ಹಣೆಪಟ್ಟಿಯನ್ನು ಕಟ್ಟಿಕೊಂಡಂತ ಕ್ರಿಕೆಟ್ ಕೂಡ ಇಲ್ಲಿ ಬುಡಮೇಲಿನ ಫಲಿತಾಂಶದ ಜೊತೆಗಾಗಿ 20 ತಂಡಗಳಲ್ಲಿ
ಕೆಲವು ತಂಡಗಳು ಈ ಟೂರ್ನಮೆಂಟ್ ಇಂದ ನಿರ್ಗಮಿಸ್ತಾ ಇದೆ. 3 ತಂಡಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅದು ಒಂದು ತಂಡ ಫೈನಲ್ ಎಂಟ್ರಿಯನ್ನು ಕಂಡಿತು, ಚಾಲೆಂಜರ್ಸ್ ಕೋಲಾರದ ತಂಡ. ಇತ್ತ ಹೊಸ ತಂಡಗಳ ಸೇರ್ಪಡೆ ಅಂಗಳ ಭಾಗದಲ್ಲಿ ಪ್ರವೀಣ್ ಬರ್ತಾ ಇರ್ತಕ್ಕಂಥ ಆಟಗಾರ. ಇನ್ನು 16ಕ್ಕೆ 16, 16 ಬಾಲ್ 16 ರನ್ಸ್ ರಿಕ್ವೈರ್ಡ್. 5 ವಿಕೆಟ್ಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಏನಾಯ್ತು ಕಿರಣ್? ಬೇಲ್ಸಾ ಇರ್ಲಿ ಬಿಡಿ ಕಿರಣ್, ಇನ್ನೊಂದು ಬೆಲ್ಸಿದೆ ಇಲ್ಲಿ. ನೋಡಿ, ಇವರೇ ನರಸಿಂಹ. ಹಾಕಿ ಡಿಜೆ. ಎಸ್, ಥ್ಯಾಂಕ್ ಯು. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಹ್ಯಾಟ್ರಿಕ್ ಅವಕಾಶ ಇದೆ ಸೂರ್ಯ ಅವರಿಗೆ ಕೆಜಿಎಫ್ನ ಪರವಾಗಿ. 22 ಫಾರ್ 5. ಥರ್ಡ್ ಬಾಲ್. ಬೀಸುವ ಪ್ರಯತ್ನ, ಡಿಪೆಂಡ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಒಂದೋಟ, ಎರಡನೇ ಓಟವನ್ನ ಕ್ಲಿಯರ್ ಮಾಡಿದಂತ ಡಿಪೆಂಡರ್ಸಿನ ತಂಡ. ಪ್ರವೀಣನಿಗೆ ಓಟಗಳು ಬರ್ತಾ ಇದೆ. 2 ಓಟದ ಸೇರ್ಪಡೆ, 24ಕ್ಕೆ 5. ಅಂತಿಮ 3 ಚೆಂಡು ಈ ಓವರ್ ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಈ ಹಿಂದೆ ನೇತಾಜಿಯ ವಿರುದ್ಧವಾಗಿ ಅತ್ಯುತ್ತಮ ಒಂದು ಆಟವನ್ನು ತೋರ್ಪಡಿಸಂತ ಗೋಲ್ಡನ್ ಟೈಗರ್ಸ್. ರಕ್ಷಣಾತ್ಮಕ ಆಟ, ಲೆಕ್ಕಾಚಾರ ಈ ಹಂತದಲ್ಲಿ ಕೈ ಹಿಡಿತಾ ಇದೆ. ಕ್ಯಾಲ್ಕುಲೇಟೆಡ್ ಮೈಂಡ್ ಗೇಮ್ ಅನ್ನು ಆಡ್ತಾ ಇರ್ತಕ್ಕಂಥ ಆಟಗಾರರು ಡಿಪೆಂಡರ್ಸಿನ ಪರವಾಗಿ. ಆ ನಿಟ್ಟಲ್ಲಿ ಕಾಲು ಶತಕ, 25 ಓಟವನ್ನು ದಾಖಲಿಸ್ತಾ ಇದೆ. 14 ಎಸೆತಗಳ ಮುಂದೆ 13 ಓಟದ ಅವಶ್ಯಕತೆ ಜಯಕ್ಕಾಗಿ. 14-13. ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. ಒಂದು ಮೊದಲ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದಂತ ನಮ್ಮ ತುಪ್ಪಲಿ ನಾರಾಯಣಸ್ವಾಮಿ ಅವರಿಗೆ ಕೃತಜ್ಞತೆ, ಅಭಿನಂದನೆ ನೇತಾಜಿ ಪರವಾಗಿ ಸಲ್ಲಿಸ್ತಾ ಇದ್ದಾವೆ. ಮತ್ತೆ ಸೂರಿ ಬೀಸುವ ಪ್ರಯತ್ನ, ಕ್ರಾಸ್ ಲೈನ್ ಆಗಿ ಈ ಒಂದು ಚೆಂಡನ್ನ ಬೀಸ್ತಾ ಇದ್ದಾರೆ. 4 ಓಟದ ಸೇರ್ಪಡೆ, ಬೌಂಡ್ರಿ. ಓವರ್ ಕಂಪ್ಲೀಟ್ ಆಗ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ 30ಕ್ಕೆ 5. ಇನ್ನುಳಿದ 12 ಎಸೆತ, 8 ಓಟದ ಅವಶ್ಯಕತೆ. ಥ್ಯಾಂಕ್ ಯು ಡಿಜೆ. 12 ಎಸೆತಗಳ ಮುಂದೆ 8 ಓಟಗಳು ಬರಬೇಕಾಗಿದೆ. ಪಂದ್ಯ ಮುಂದುವರಿಸಿಕೊಳ್ಳಿ ದಯವಿಟ್ಟು. ಪಂದ್ಯಾಟವನ್ನು ಮುಂದುವರಿಸಿ. ಅಂತಿಮ ಹಂತದ 12 ಎಸೆತಗಳು ಇವಾಗ ಕಿರಣ್
ಎಸ್ಆರ್ ವಿಭಾಗದಲ್ಲಿ 30ಕ್ಕೆ 5. 12 balls 8 runs required. ತಂಡದ ಆಲ್ರೌಂಡರ್ ಸವ್ಯಸಾಚಿ ಆಟಗಾರ ಕಿರಣ್ ಗೂಟದ ಹಿಂದೆ ಕಾಯ್ಕೊಂಡು ಮಾಡ್ತಾರೆ. ಉತ್ತಮ ರೀತಿಯಿಂದ ಬ್ಯಾಟಿಂಗ್ ತಾಣವನ್ನು ತೋರ್ಪಡಿಸ್ತಾರೆ. ಇವಾಗ ಬೌಲಿಂಗ್ ವಿಭಾಗದಲ್ಲಿ ಉತ್ತಮ ರೀತಿಯಿಂದ ಆಕ್ಷನ್ ಕೂಡ ಕಿರಣ್ ಮುಖಾಂತರವಾಗಿ ಡಾಟ್ ಬಾಲಿನ ಸೇರ್ಪಡೆ. 11ಕ್ಕೆ 8. 11 ball 8 runs required. MKS ಗ್ರೂಪಿನ ಕ್ರಿಕೆಟಿನ ಪ್ರೇಮಿ, ಕ್ರಿಕೆಟ್ ಅನ್ನ ಸಂಘಟಿಸಿಗೊತ್ತಿದೆ. ಈ ರೀತಿಯ ಒಂದು ಪ್ರೋತ್ಸಾಹದ ಜೊತೆಗಾಗಿ ನದೀಮ್ ಅಖ್ತರ್ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟವನ್ನು ಶ್ರೀನಿವಾಸಪುರದಲ್ಲಿ ನಡೆಸಿದಂತ ಹೆಮ್ಮೆಯ ಆಟಗಾರರು ಕೂಡ ನದೀಮ್ ಅಖ್ತರ್ ಶ್ರೀನಿವಾಸಪುರ ಈ ಒಂದು ಪಂದ್ಯಾಟಕ್ಕೆ ಆಗಮಿಸ್ತಾರೆ. ಅವರಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದಾವೆ. ಮತ್ತೆ ಮಿಡ್ ವಿಕೆಟ್ ನಲ್ಲಿ ಮತ್ತೆ ಒಂದು ಹೊಡೆದ ಸೇರ್ಪಡೆ, ಒಂದು ಓಟ, ಆಮೇಲೆ ಕ್ಷೇತ್ರ ರಕ್ಷಣೆ, ಬಹಳ ಉತ್ತಮ ರೀತಿಯ ಒಂದು ಥ್ರೋ ಅನ್ನ ಈ ಹಂತದಲ್ಲಿ ದಾಖಲಿಸಿದ್ರು. ಇದು ಗ್ರೌಂಡ್ ಅಂಪೈರ್ಸ್ ಮತ್ತೆ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಎಲ್ಲರ ಚಿತ್ತ ತೃತೀಯ ನೇತ್ರದತ್ತ. ಉತ್ತಮ ರೀತಿಯ ಒಂದು ಥ್ರೋ, ಆ ನಿಟ್ಟಲ್ಲಿ ಹುದ್ದಾರಿ ಪತನ, ವಿಕೆಟ್ ಅನ್ನ ಕಳ್ಕೊಂಡ್ರು. ಎರಡನೇ ಓಟವನ್ನ ಮಾಡೋ ಬರದಲ್ಲಿ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಒಂದು ಓಟ ಮಾತ್ರ ಪೂರೈಕೆ ಆಗ್ತಾ ಇದೆ. ಬಹಳ ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಅಂಕಿ ಅಂಶ ಪಟ್ಟಿಯಲ್ಲಿ. ಇತ್ತ ಹೊಸ ದಾಳಿಗಳ ಸೇರ್ಪಡೆ, ಮೈಕಲ್ ಬರ್ತಾ ಇದ್ದಾನೆ. ಇವಾಗ ಭಾಸ್ಕರ್ ಬರ್ತಕ್ಕಂಥ ಆಟಗಾರರು. ಕಿರಣ್ ಎಸ್ಆರ್ ವಿಭಾಗವನ್ನು ಕಂಡ್ರೆ ಭಾಸ್ಕರ್ ಒಂದೆಡೆ, ಪ್ರವೀಣ್ ಇನ್ನೊಂದೆಡೆಯಲ್ಲಿ. ಇನ್ನೂ ಕೂಡ 10 ಎಸೆತ, 7 ಓಟದ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ಕಿರಣ್, ಶಾರ್ಟ್ ರೈಸ್ ಇಂಟೆಲ್ಲ ಬರ್ರಿ, ಓಟ್ಗಳ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 38ರ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಕ್ಕಂಥ ತಂಡ 31ಕ್ಕೆ 6, 9ಕ್ಕೆ 7 ಜಯಕ್ಕಾಗಿ 9 balls 7 runs required. 7 ಓಟದ ಅವಶ್ಯಕತೆ, ಒಂದು ಸಿಕ್ಸರ್ ದಾಖಲಿಸಿದ ನಿಶ್ಚಲ ಜಯ ಟೈ ಆಗುತ್ತೆ. ಆ ಬಳಿಕ 1 ಓಟ ಮಾಡಿದ್ರೆ ಜಯಿಸಬಲ್ಲಂತ ಈ ಪಂದ್ಯ. ಈ ಹಂತದಲ್ಲಿ ಕಿರಣ್ ಮತ್ತೆ 4ನೇ ಬಾರಿ. ಡಿಪೆಂಡರ್ಸ್ಗೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ. ಸ್ವಲ್ಪ ಆಟಗಾರರು ಕೂಡ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಬೀಟ್ ಆದ ತಕ್ಷಣವೇ ಮುಂದಿನ ಬಾಲ್ ನಲ್ಲಿ ಯಾವ ರೀತಿ ಆಡಬೇಕು, ಪಂದ್ಯಾಟವನ್ನ ಮುಂದುವರಿಸಬೇಕೆನ್ನುವ ಒಂದು ಚರ್ಚೆ ಕೂಡ ಸಾಗುತ್ತೆ ಡಿಪೆಂಡರ್ಸಿನ ಪರವಾಗಿ. ಮೂವತ್ತೊಂದಕ್ಕೆ 6. ಉತ್ತಮ ರೀತಿಯ ಆಟ, ಲೇಟ್ ಕಟ್ ಶಾಟ್, ಒಂದೋಟದ ಸೇರ್ಪಡೆ ಗಲಿಭಾಗದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಅಂತಿಮ ಒಂದು ಚೆಂಡನ್ನು ಎಸೆಯಬೇಕಾಗಿದೆ ಕಿರಣ್ ಈ ಓವರ್ನ ಮುಕ್ತಾಯಕ್ಕಾಗಿ. ಭಾರ್ಗವ ಡಿಪೆಂಡರ್ಸ್ 32ಕ್ಕೆ 6 ಹುದ್ದರಿ ಆಘಾತವನ್ನು ಕಂಡು ಈ ಪಂದ್ಯಾಟವನ್ನು ಆಡ್ತಾ ಇದೆ. ಸೆಮಿಫೈನಲ್ ಪಂದ್ಯ ಶುಕ್ರವಾರ ಆರಂಭ, ಶನಿವಾರ ಮುಂದುವರಿಕೆ, ಇವತ್ತು ಭಾನುವಾರ ಅಂತಿಮ ಪಂದ್ಯಾಟಗಳು ಮಾತ್ರವಾಗಿ ಕೇಳ್ಕೊಳ್ತಾ ಇದೆ ನೇತಾಜಿ ಟ್ರೋಫಿಗಾಗಿ.
ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದಾರೆ KGF ಗೋಲ್ಡನ್ ಟೈಗರ್ಸ್. ಮತ್ತೆ ಕಿರಣ್ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಶಿರಭಾಗದಲ್ಲಿ ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿ ಎರಡನೇ ಓಟವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ ಭಾರ್ಗವ ಡಿಪೆಂಡರ್ಸಿನ ತಂಡ. ಇಲ್ಲಿ 5 ಓವರ್ಗಳ ಮುಕ್ತಾಯ 34-6. ಅಂತಿಮ 6 ಎಸೆತ, 1 ಬೌಂಡರಿ ಅವಶ್ಯಕತೆ. 6 ಬಾಲ್ 4 ರನ್ಸ್ ಟು ವಿನ್. ಮತ್ತೆ ಪಂದ್ಯ ಮುಂದುವರಿಸಿಕೊಳ್ಳಿ. ಅಂತಿಮ 6 ಚೆಂಡು 4 ಓಟಗಳು ಬರಬೇಕಾಗಿದೆ. 2 ಬಲಿಷ್ಠ ತಂಡಗಳು ಈ ಹಂತದಲ್ಲಿ ಚರ್ಚೆಯನ್ನು ಮಾಡ್ತಾ ಇದೆ ಕೂಡಾಂಕಣ ಭಾಗದಲ್ಲಿ. ಅಂತಿಮ 6 ಚೆಂಡುಗಳಿಗಾಗಿ ಮತ್ತೆ ಸುರಿ ಅಂದ್ರ ಪಂದ್ಯಾಟ ಮುಂದುವರಿಸಿಕೊಳ್ಳಿ. 6-4 ಇದಾದ ಬಳಿಕ ಫೈನಲ್ ಪಂದ್ಯ ಸಾಗುತ್ತೆ. 1 ನಿಮಿಷ ಅಂಪೈರ್ಸ್ ಆಟಗಾರರಲ್ಲಿ ಒಂದು ವಿನಂತಿ, 2 ನಿಮಿಷಗಳ ಬ್ರೇಕ್ ಇರುತ್ತೆ. ಈ ಒಂದು ಟೂರ್ನಮೆಂಟ್ಗೆ ಆಗಮಿಸತಕ್ಕಂತ ನಮ್ಮ ಹೆಮ್ಮೆಯ ಪ್ರೋತ್ಸಾಹಕರು ಶ್ರೀನಿವಾಸ್ ಅವರ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಪಂದ್ಯಕೂಟವನ್ನು ನೋಡುವ ಮುಖಾಂತರವಾಗಿ MKS ಗ್ರೂಪಿನ ನಮ್ಮ ನದೀಮ್ ಅಖ್ತರ್ ಅವರು ಈ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. 2025 ಹಗಲು ರಾತ್ರಿಯ ಪಂದ್ಯಕೂಟಕ್ಕೆ ಆಗಮಿಸುವ ಮುಖಾಂತರವಾಗಿ ಬಹಳಷ್ಟು ಅತ್ಯುತ್ತಮ ಪಂದ್ಯಕೂಟವನ್ನು ಶ್ರೀನಿವಾಸಪುರದ ಇತಿಹಾಸದಲ್ಲಿ ನಡೆಸಿಕೊಟ್ಟು ಬೆಂಗಳೂರಿನ ಕನಿಸಂದ್ರ ಕ್ರೀಡಾಂಗಣದಲ್ಲಿ MKS ಪಂದ್ಯಕೂಟವನ್ನು ಹಗಲು ರಾತ್ರಿಯ ಪಂದ್ಯಕೂಟ ನಡೆಸಿಕೊಡುವಂತ ನಮ್ಮ ಈ ಭಾಗದ ಜನಪ್ರಿಯ ಆಟಗಾರರು ಹಾಗೆ ನದೀಮ್ ಅಖ್ತರ್ ಅವರು ಈ ಟೂರ್ನಮೆಂಟ್ಗೆ ಆಗಮಿಸ್ತಾರೆ. ಅವರಿಗೆ ಆತ್ಮೀಯ ಆದರದ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಈ ಭಾಗದ ಆಟಗಾರರಾಗಿ ನದೀಮ್ ಅಖ್ತರ್. ಶ್ರೀನಿವಾಸಪುರದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ದಾಖಲೆ ಪಂದ್ಯಕೂಟವನ್ನ ನಡೆಸಿಕೊಟ್ಟಂತವರು. ಆ ನಿಟ್ಟಲ್ಲಿ ಈ ಟೂರ್ನಮೆಂಟ್ಗೆ ಹಗಲು ರಾತ್ರಿಯ ಪಂದ್ಯಕೂಟಕ್ಕೆ ಈವಾಗಲೇ ಆಗಮಿಸ್ತಾ ಅವರಿಗೆ ಆತ್ಮೀಯ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪ್ಲೀಸ್ ವೆಲ್ಕಮ್ ಸರ್. ಈ ಟೂರ್ನಮೆಂಟ್ಗೆ ನೇತಾಜಿ ಟ್ರೋಫಿ ಹಗಲು ರಾತ್ರಿಯ ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ನದೀಮ್ ಅಖ್ತರ್ ಭಾಯ್. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾವೆ. ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ನಮ್ಮ ನೇತಾಜಿ ಒಂದು ಯುವ ವೇದಿಕೆಯಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಈ ಪಂದ್ಯಾಟದ ವೀಕ್ಷಣೆಯನ್ನು ಅವರು ಮಾಡ್ತಾರೆ. ಎಲ್ಲರ ಪರವಾಗಿ ಆತ್ಮೀಯ ಆದರದ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ನದೀಮ್ ಅಖ್ತರ್ MKS ಗ್ರೂಪ್.
ಈತನ ಮಧ್ಯೆ ಮತ್ತೆ ತಟ್ಟಿ ಮಟ್ಟಿ ಒಂದೊಂದು ಸೇರ್ಪಡೆ, ಎರಡನೇ ಪ್ರಯತ್ನ ಪೂರೈಕೆಯು ಕೂಡ ಡಿಪೆಂಡರ್ಸ್ ಮಾಡಿದ್ರು. ಆ ನಿಟ್ಟಲ್ಲಿ ಎರಡು ಓಟದ ಸೇರ್ಪಡೆಯನ್ನ ದಾಖಲಿಸ್ತಾ ಇದೆ ಭಾರ್ಗವ ಡಿಪೆಂಡರ್ಸಿನ ತಂಡ. ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಅತ್ಯುತ್ತಮ ಒಂದು ಆಟವನ್ನು ತೋರ್ಪಡಿಸಿಕೊಂಡು ಜಯದ ನಿರೀಕ್ಷಣೆ ಮಾಡ್ತಕ್ಕಂಥ ಈ ಪಂದ್ಯ ಸೆಕೆಂಡ್ ಸೆಮಿಫೈನಲ್ ಕೂಡ. ಬಾಜಿ ಅವರ ಮುಂದಾಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೌನಿಪಲ್ಲಿ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಹಗಲು ರಾತ್ರಿಯ ಪಂದ್ಯಾಕೂಟ ನಡೆಸ್ತಕ್ಕಂಥ ನೇತಾಜಿ ಕ್ರಿಕೆಟರ್ಸಿನ ಒಂದು ತಂಡ ಈ ಟೂರ್ನಮೆಂಟ್ಗೆ ನಮ್ಮ ಈ ಭಾಗದ ಹಿರಿಯ ಆಟಗಾರರು, ಪ್ರೋತ್ಸಾಹಕರು, ಕ್ರೀಡಾ ಮಾರ್ಗದರ್ಶಿಗಳು ನದೀಮ್ ಅಖ್ತರ್ ಬಾಯ್ ಮುಖ್ಯ ವೇದಿಕೆಯಲ್ಲಿ. ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಎಕ್ಸ್ಟ್ರಾ ಸೋಟುಗಳು ಭಾರ್ಗವ ಡಿಪೆಂಡರ್ಸಿನ ಪರವಾಗಿ. ಅಂತಿಮ ಅವರ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಇದಾದ ಬಳಿಕ ಗ್ರ್ಯಾಂಡ್ ಫಿನಾಲೆ, ಇದೆಲ್ಲವೂ ಕೂಡ ಪ್ರೇಕ್ಷಕರಿಗೆ. ಲೇಟ್ ಕಟ್ ಶಾಟ್ ಮಾಡುವ ಪ್ರಯತ್ನ, ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನ ಕಂಡುಕೊಂಡ್ರು. ಈ ಪಂದ್ಯಾಟಕ್ಕೂ ಕೂಡ ಬಹಳಷ್ಟು ಮಂದಿ ಪ್ರೋತ್ಸಾಹಕರ ಜೊತೆ ಇವಾಗಲೇ ನಮ್ಮ ಟೂರ್ನಮೆಂಟ್ಗೆ ಆಗಮಿಸಿ ಮುಖ್ಯ ವೇದಿಕೆಯಲ್ಲಿ ಅಲಂಕಾರಗೊಂಡಿರ್ತಕ್ಕಂಥ ನಮ್ಮ ಪ್ರೋತ್ಸಾಹಕರಲ್ಲಿ ಒಬ್ರು ನದೀಮ್ ಅಖ್ತರ್ ಬಾಯ್, MKS ಗ್ರೂಪ್ ಶ್ರೀನಿವಾಸಪುರ ಕೋಲಾರದ ಪ್ರೋತ್ಸಾಹಕರು. ಇವರನ್ನ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಅಂಬ್ರೆಲ್ಲಾ ಮಾದರಿ ಒಂದು ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಗೋಲ್ಡನ್ ಟೈಗರ್ಸ್ KGF ನ ವಿರುದ್ಧವಾಗಿ ಭಾರ್ಗವ ಡಿಪೆಂಡರ್ಸ್ ಆಡ್ತಾ ಇದೆ. ಈ ಭಾಗ ಗಲ್ಲಿ ಭಾಗದಲ್ಲಿ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಜಯದ ಹೊಡೆತವನ್ನು ದಾಖಲಿಸುವ ಮುಖಾಂತರವಾಗಿ 2025ರ ಪ್ರತಿಷ್ಠಿತ ಹಗಲು ರಾತ್ರಿಯ ಪಂದ್ಯಾಕೂಟದ 7ನೇ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಮುಂದಿನ ಹಂತದಲ್ಲಿ ಒಂದು ಫೈನಲ್ ಪಂದ್ಯ ಕ್ಷಣಗಣನೆ ಆರಂಭವನ್ನ ಕಂಡುಕೊಳ್ಳುತ್ತೆ. ರಂಜಿತ್ ಈ ಕಡೆ ಬನ್ನಿ. ಫೈನಲ್ ಬಂದಿರತಕ್ಕಂಥ ಎರಡೂ ತಂಡಗಳು ಲೈನ್ ಅಪ್ ಮಾಡ್ಕೊಳ್ಬೇಕು. ಶಿಪ್ರಗತಿಯಲ್ಲಿ ಈ ಒಂದು ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಗೊಳಿಸಿಕೊಂಡು ಈ ಟೂರ್ನಮೆಂಟಿನ ಅಂತಿಮ ಫೈನಲ್ ಪಂದ್ಯಕ್ಕೆ ಕ್ಷಣಗಳನ್ನು ಆರಂಭವನ್ನು ಕಾಣ್ತದೆ. ಎರಡೂ ತಂಡಗಳು ಕೋಲಾರ ಚಾಲೆಂಜರ್ಸ್ ವರ್ಸಸ್ ಭಾರ್ಗವ ಡಿಪೆಂಡರ್ಸ್ ಅವರು ಲೈನ್ ಅಪ್ ಮಾಡ್ಕೊಳ್ಳೋದನ್ನ ಕೇಳಿಕೊಂಡು ನಮ್ಮ ವೇದಿಕೆಯಲ್ಲಿ ಇರುವಂತಹ ಅತಿಥಿ ಅಭ್ಯಾಗತರ ಮುಖಾಂತರವಾಗಿ ನಿಮಗೆ ಒಂದು ಶೇಖರಣೆ ಇರುತ್ತೆ. ಅಲ್ಲಿಗೆ ನೇತಾಜಿ ಕ್ರೀಡಾ ಟ್ರೋಫಿಯ ಫೈನಲ್ ಪಂದ್ಯಾಟ ಆರಂಭವನ್ನು ಕಾಣುತ್ತೆ.